ಕಳೆ ನಾನು ನನ್ನ ಬಾಲ್ಯದಲ್ಲಿ ನಮ್ಮ ಗುರು ಹಿರಿಯರು ಅಥವಾ ಎಲ್ಲ ಸಮಾಜ ಬೋಧಕರು ಹೇಳುವ ಒಂದು ಮಾತಿತ್ತು. ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ಕಲಿಸಿದ ಗುರುಗಳಿಗೆ ನಮನ. ಈಗ ನಾವಿನ್ನು ಎರಡು ಸೇರಿಸಿ ಹೇಳ್ತೇವೆ, ದೇಶ ಕಾಯು ಯೋಧರಿ ನಮನ, ಅನ್ನ ನೀಡು ರೈತರಿಗೆ ನಮನ. ಎಷ್ಟು ಅರ್ಥಪೂರ್ಣವಾದ ಮಾತು ನೋಡಿ. ಬಹುಶಃ ಈ ಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಅದು ಪರಿಪೂರ್ಣ ಆಯ್ತು ಅಂತ ನೋಡ್ತೇನೆ ಆ ಮಾತು. ಯಾಕಂತ ಹೇಳಿದ್ರೆ ನಾನು ಲಾಸ್ಟಿಂದ ಬರ್ಬೇಕಂತ ಹೇಳಿದ್ರೆ ನೋಡಿ, ಇವತ್ತು ಒಂದು ನಾವು ಕಲಿತ 100 ವರ್ಷದ ಶಾಲೆ ಭಾಳ ಜನ ಹೇಳ್ತಾರೆ. ನಾವು ಶಾಲೆಯಲ್ಲಿ ನಾನು ಸಹ ಜಡ್ಕಲ್ ಅಂತ ಕುಗ್ರಾಮದಲ್ಲಿ 3ನೇ ತರಗತಿಯವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ದವನು. ಬೈಂದೂರಿನ ಪಡುವರಿ ಕೋಟೆಬಾಗಿಲು ಸಮುದ್ರ ತೀರ ಶಾಲೆಯಲ್ಲಿ 8ನೇ ಕ್ಲಾಸ್ವರೆಗೆ ಓದ್ದವನು. ಬೈಂದೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ SLC ಓದ್ದವನು. ಅನಿವಾರ್ಯವಾಗಿ ನಮ್ಮೂರಲ್ಲಿ ಸೈನ್ಸ್ BSc ಇಲ್ಲದೇ ಇರೋದ್ರಿಂದಾಗಿ ನಾನು ಸೈನ್ಸ್ ವ್ಯಾಸಂಗಕ್ಕಾಗಿ ಅಂಜುಮಾನ್ ಕಾಲೇಜ್ ಭಟ್ಕಳದ ಹೋದವನು. ನನ್ನ ಒಟ್ಟು ವ್ಯಾಸಂಗದ ವೆಚ್ಚ ಆಗಿದ್ದು 5,000 ರೂಪಾಯಿ. ಇದು 93ವರೆಗೆ. ಈಗ ನನ್ನ ಮಗಳ LKG ಫೀಸ್ 1.25 ಲಕ್ಷ. ಅಂದರೆ ವ್ಯವಸ್ಥೆ ಎಲ್ಲಿ ಒಂದು ಮುಟ್ಟಿದ್ದೇವೆ ನೋಡಿ. ಯಾರು ಮಾಡಿದ್ದು? ನಾವೇ ಹೊಣೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾಳ ಜನ ನಾವು ಏನು ಮಾಡ್ತೇವೆ ಅಂದರೆ, ನಾವು ವಿದ್ಯೆ ಕಲಿತ ಆ ಶಾಲೆಗಳಿಗೆ ಹೋದಾಗ ಅಯ್ಯೋ ನಾನು ಈ ಶಾಲೆಯಲ್ಲಿ ಕಲ್ತ್ನ ಅನ್ನೋ ಆ ಭಾವನೆಗಿಂತ ಇವತ್ತಿಲ್ಲೇನು ಆ ಹಳೆ ವಿದ್ಯಾರ್ಥಿಗಳಾಗಿ ಆ ಶಾಲೆಯನ್ನು ನಾವು ಕಲಿತ ಶಾಲೆಯನ್ನು ಇವತ್ತಿನ ಸಮಾಜದ ಮಟ್ಟಕ್ಕೆ ತರಬೇಕಂತ ಈ ಹಳೆ ವಿದ್ಯಾರ್ಥಿಗಳು ಸೇರಿ ಇವತ್ತು 1.5 ಲಕ್ಷ ಚೆಕ್ ಕೊಟ್ಟರು, ಇನ್ನೂ 15 ಲಕ್ಷ ಕೊಡ್ತೇವೆ, ಇನ್ನೂ ನಾವು ಕೊಡ್ತಾ ಇದ್ದೇವೆ. ಇದು ನಾವು ಆ ಶಾಲೆಗೆ ಸಲ್ಲಿಸೋ ನಮನ, ಅಲ್ಲಿಯ ಗುರುಗಳಿಗೆ ಸಲ್ಲಿಸುವ ನಮನ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಏನು ಹೆತ್ತ ತಾಯಿ, ನಮ್ಮ ತಾಯಿ ಮಗು ಬೇಡ ಅಂದರೆ ನೀವು ಪ್ರಪಂಚನೇ ನೋಡ್ತಿರ್ಲಿಲ್ಲ. ಈಗ ನಿನ್ನೆ ನಾನೊಂದು ಊರಲ್ಲಿ ಒಂದು ಟ್ರಸ್ಟು ಸಭೆಗೆ ಹೋಗಿದ್ದೆ. ಅಲ್ಲಿ ಭಾಳ ಚರ್ಚೆ ಆಯಿತು. ಅಂದರೆ ನಾವು ಇವತ್ತಿನ ಮಕ್ಕಳಿಗೆ ಬರೀ ಶಿಕ್ಷಣ ಅಂತೇಳಿ ಹೇಳೋ ಹೊರತು ಮಾನವೀಯ ಮೌಲ್ಯಗಳನ್ನು ಕಲಿಸ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರ ಮಕ್ಕಳು ಬೇಡ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮುಂದುವರಿತದೆ. ಅದನ್ನು ಅಂದರೆ ನಾವು ಅವ್ರಿಗೆ ಮಾನವೀಯ ಶಿಕ್ಷಣನೇ ಕಲಿಸ್ತಾ ಇಲ್ಲ. ಶಿಕ್ಷಣ ಎಲ್ಲರ ಮಕ್ಕಳು ಇವತ್ತು ಏನಾಗಿದೆ ಅಂದರೆ ಎಲ್ಲರೂ ಮಕ್ಕಳು ಡಾಕ್ಟರ್ ಇಂಜಿನಿಯರ್ಸ್. ನಾನು ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ಡಾಕ್ಟರ್ ಇಂಜಿನಿಯರ್ಸ್ ಆಗೋದ್ರ ಬಗ್ಗೆನೇ ನಾನು ಯಾಕಂದರೆ ದಯಮಾಡಿ ಪೇರೆಂಟ್ಸ್ಗಳಿಗೆ ಮಾತಾಡ್ತಾ ಇದ್ದೇನೆ, ಮಕ್ಕಳಿಗೆ ಮಾತಾಡ್ತೇನೆ. ನಾವು ಪೇರೆಂಟ್ಸ್ಗಳು ಯಾಕೆ ಇದನ್ನು ತಿಳ್ಕೊಳ್ಬೇಕಂದ್ರೆ, ನಾವು ಎಲ್ಲರ ಮಕ್ಕಳು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಹಾಗಂತ ಡಾಕ್ಟರ್ ಇಂಜಿನಿಯರ್ ಪ್ರೊಫೆಷನಲ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಟಿಲ್ ಡೆತ್ ಅವರೇ ಪ್ರೊಫೆಷನಲ್ಸ್. ಯಾಕಂದರೆ ಒಂದು ಡಾಕ್ಟ್ರ್ ಮನೇಲಿ ಕ್ಲಿನಿಕ್ ಇಟ್ಕೊಂಡ್ರೆ ಅವರು ಸರ್ವಿಸ್ ಕೊಡ್ಬೋದು. ಹಾಗಂತ ಪ್ರಪಂಚದಲ್ಲಿ ಅವರಿಬ್ಬರೇ ಇದ್ದರೆ ಸಾಕಾಗ್ತದಾ? ನಮ್ಮ ಕಾಡಲ್ಲಿ ನಾವು ಹೇಳ್ತೇವೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತೇವೆ. ಒಂದು ಕಾಡಲ್ಲಿ ಒಂದೇ ಜಾತಿ ಮರಗಳನ್ನು ಹೇಳ್ತಾರೆ ಮೋನೋಕಲ್ಚರ್ ಅಂತ ಹೇಳ್ತೇವೆ. ಈಗ ಏನಾಗ್ಬಿಟ್ಟಿದೆ, ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿಯಾಗಿ ಇವ್ರಿಗೆ ಬೇಕಾದ ಸಣ್ಣ ಪ್ರಮಾಣದ ಫೈರ್ವುಡ್ಡು ಅಥವಾ ಸಣ್ಣ ಪ್ರಮಾಣದ ಕಟ್ಟಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಫಸ್ಟು ಕ್ಯಾಸುರ್ನ ತಗೊಬಂದ್ವಿ ಆಸ್ಟ್ರೇಲಿಯಾದಿಂದ. ಆಮೇಲೆ ನೀಲಗಿರಿ ತೊಗೊಬಂದ್ವಿ, ನೀಲಗಿರಿ ಬ್ರಿಟಿಷೇ ತಂದಿದ್ದರು. ಆಮೇಲೆ ಅಕೇಶಿಯಾ ತೊಗೊಬಂದ್ವಿ. ಇವತ್ತೇನಾಯಿತು, ನಾವು ಅದನ್ನು ಹಾಕಬೇಕಾದಂಥ ಜಾಗದ ಬಿಟ್ಟು ಬೇರೆ ಎಲ್ಲ ಕಡೆ ಹಾಕಿದಾಗ ಅದು ಪ್ರಸರಣ ಆಗಿ ಊರೆಲ್ಲವೂ ಅಕೇಶಿಯಾ ಆಗಿದೆ, ಊರೆಲ್ಲವೂ ಗಾಳಿಯಾಗಿದೆ, ಊರೆಲ್ಲವೂ ನೀಲಗಿರಿ ಆಗಿದೆ. ತಪ್ಪಾರೋದು ನಮ್ಮದೇ. ಹಾಗಾಗಿ ನಾವು ಏನು ಹೇಳ್ತೇವೆ ಅಂದರೆ, ನಮ್ಮ ತಾಯಿಯನ್ನು ಗೌರವಿಸೋದಕ್ಕೆ ಕಲಿಸ್ಬೇಕು. ಪ್ರಪಂಚದಲ್ಲಿ ತಾಯಿ ಇದ್ದರೆ ಮಾತ್ರ ಈ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ. ಹೊತ್ತ ಇಳೆ ಈ ಭೂಮಿ ನಮ್ಮನ್ನು ಹೊತ್ತಿದೆ. ಇವತ್ತು ಎಷ್ಟು ಜನ ಮಕ್ಕಳು TV ನೋಡ್ತೀರಿ? ಮಕ್ಕಳೆಲ್ಲ TV ನೋಡ್ತೀರಲ್ವಾ? ಇವತ್ತು ನೋಡಿ, ಗುಜರಾತಲ್ಲಿ ಒಂದೇ ಸಮನೆ ಮಳೆ ಬಿದ್ದುಬಿಟ್ಟು ಎಲ್ಲ ಫ್ಲಡ್ಡಿಂಗ್ ಆಗಿ ಜನ ಎಲ್ಲ ದೋಣಿಲಿ ಓಡಾಡ್ತಾ ಇದ್ದಾರೆ. ವಿಯೆಟ್ನಾಮಲ್ಲಿ ಭೂಕಂಪ ಆಯಿತು, ಟರ್ಕಿಯಲ್ಲಿ ಭೂಕಂಪ ಆಯಿತು, ಇಂಡೋನೇಷ್ಯಾದಲ್ಲಿ ಎಲ್ಲಿ ಕಡಿದ್ರೂ ಭೂಕಂಪ ಆಗ್ತದೆ. ಯಾಕೆ? ಭೂಮಿ ದಿನ ತನ್ನ ಸ್ಥಿರತೆ ನೋಡ್ಕೊಳ್ತಾ ಇದೆ. ಹಾಗಾಗಿ ಜಪಾನ್ ದೇಶದ ಜನ ಬೆಳಿಗ್ಗೆ ಎದ್ದ ಕೂಡ ಭೂಮಿಯನ್ನು ನಮಸ್ಕಾರ ಮಾಡ್ತಾರೆ, ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ, ಆಮೇಲೆ ಚಂದ್ರನಿಗೆ ನಮಸ್ಕಾರ. ಯಾಕಂದರೆ ಭೂಮಿಯಲ್ಲಿ ಆ್ಯಕ್ಚುಲಿ ಭೂಮಿ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಇರಬೇಕಂದ್ರೆ ಸೂರ್ಯಚಂದ್ರರು ಭಾಳ ಮುಖ್ಯ. ಹಾಗಾಗಿ ನಮ್ಮ ಭೂಮಿ ಏನಾದ್ರು ಅಲ್ಗಾಡ್ತಿದ್ರೆ, ಇವತ್ತು TVಯಲ್ಲಿ ಭಾಳ ಚೆನ್ನಾಗಿ ತೋರಿಸ್ತಾರೆ, ಏನು 4 ರೇಷಿಯೋಲಿ ಭೂಕಂಪ ಆಯಿತು, ಜನ ಅದು ಭೂಮಿ ಅಲ್ಲಾಡಿತಂತ. 5 ರೇಷಿಯೋಲಿ ಭೂಕಂಪ ಆದರೆ ಜನ ಎಲ್ಲ ಫ್ಯಾನೆಲ್ಲ ಅಲ್ಲಾಡಿತು, ಗೋಡೆ ಎಲ್ಲ ಬಿರುಕು ಪಾತ್ರ ಬಿತ್ತಂತ. 6ರಲ್ಲಾದರೆ ಜನ ಎಲ್ಲ ಓಡಿ ಬಂದರು. 7ರಲ್ಲಾದರೆ ಭೂಮಿ ಮನೆಗಳ ಸ್ವಲ್ಪ ಕುಸ್ತು ಬಿತ್ತಂತ. 8ರಲ್ಲಾದರೆ ಬರೀಲಿಕ್ಕೆ ಅವರು ಇಲ್ಲ, ಓಡಿ ಬರ್ಲಿಕ್ಕೆ ನಾವು ಇಲ್ಲ. ಏನಾದರೂ 8 ರೇಷಿಯಲ್ ಭೂಕಂಪ ಆದರೆ ಎಲ್ಲರೂ ಸತ್ತೋಗ್ಬಿಡ್ತೇವೆ. ಹಾಗಾಗಿ ಭೂಮಿ ನಮಗೆ. ಆಮೇಲೆ ತುತ್ತಿಟ್ಟು ಬಂದು ಬಳಗ ನೋಡಿ, ಸಣ್ಣವ್ರು ಇರುವತ್ತಿ ಭಾಳ ಜನ ನಮ್ಮ ಸಾಕಿರ್ತೇವೆ. ನಾವೊಂದು ಸ್ಟೇಜಿಗೆ ಹೋದ್ಮೇಲೆ ದಾರಿಲಿ ಯಾರಾದರೂ ಹೋಗ್ತಾ ನಮ್ಮ ಹಿರಿಯರು ಹಾಕೋದು, ಇವ್ನು ಕರ್ಕೊಂಡ್ರು ಚೊರೆ ಮಾಡ್ತಾನೆ ಮಾರೆ ಅಂತ ಸಿದ್ಧ ಹೋಗ್ತೇವೆ ನಾವು. ನಮ್ಮ ಹಿರಿಯರನ್ನ ನಾವು ಗೌರವಿಸುವುದೇ ಇಲ್ಲ. ಇವತ್ತು ನೋಡಿ, ಶಾಲೆಯಲ್ಲಿ ಇವತ್ತು ಉದಯ್ ಶೆಟ್ಟರವ್ರು ನೋಡಿ, ಆ ಶಾಲೆಯ ಹಿರಿಯರಿಗೆ, ನಮ್ಮ ಪ್ರಾಧ್ಯಾಪಕರಿಗೆ, ಊರಿನವರಿಗೆ ಗೌರವ ಕೊಡಬೇಕಂತ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ಆ ಊರಿನ ಗೌರವ ಸಲ್ಲಿಸುವಂಥದ್ದು. ಆಮೇಲೆ ನಮ್ಮ ಶಾಲೆ ಕಲಿಸಿದ ಗುರುಗಳು.
ಇವರಿಷ್ಟನ್ನ ನಾವು ನಮಿಸಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆಮೇಲೆ ಈಗ ನೋಡಿ, ದೇಶಕ್ಕಾಗಿ ಯೋಧರು. ನಿನ್ನೆ ನನ್ನ ಕಸಿನ್ ಡಾಕ್ಟ್ರ್ ಇದ್ದರು, ಅವ್ರು ಹೇಳ್ತಾಯಿದ್ರು 41 ವರ್ಷದ ಪ್ರಾಯದ ಮಂಗಳೂರು ಕಮಿಷನರೇಟ್ ಆಫೀಸಲ್ಲಿ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಿದ್ದ ಒಬ್ಬರಿಗೆ ಕಾರ್ಡಿಕ್ ಅರೆಸ್ಟಾಗಿ ತರ್ತಾರೆ, ನನ್ನ ಟೇಬಲಲ್ಲಿ ಆಪ್ರೇಟ್ ಮಾಡುವಾಗ ಸತ್ತೋಗ್ಬಿಟ್ಟ ಅಂತ. ಎಷ್ಟು ಬೇಜಾರಾಗ್ತದೆ. ನನ್ನ ಹತ್ರ ಕೇಳಿದ್ರು ಅವರು, ಯಾಕೆ ಆಗ್ತದೆ ಶ್ರೀಧರ್? ನಾನು ಹೇಳಿದೆ, ಅಣ್ಣ ಹೀಗೀಗೆ ಅವರು ಮೋಸ್ಟ್ಲಿ ಸಿಯಾಚಿನ್ ಇಲ್ಲ ನಥುಲಾ ಪಾಸ್ ವರ್ಕ್ ಮಾಡಿರಬೇಕು, ಅಲ್ಲಿ -50 ಡಿಗ್ರಿ ಹೋಗ್ತದೆ. ಅವಾಗ ಏನಕ್ಕೆ -50 ಡಿಗ್ರಿ ಹೋದಾಗ ಉಸಿರಾಡ್ಲಿಕ್ಕೆ ಸಹ ಆಗೋದಿಲ್ಲ. ಅಲ್ಲಿ ನೀರು ಹೀಗೆ ತೊಗೊಂಡು ಕುಡಿಯೋ ಅಂದರೆ ಐಸ್ ಆಗ್ತದೆ. ಅಂಥ ಪರಿಸ್ಥಿತಿ ಕೆಲಸ ಮಾಡೋಕೆ ಏನಾಗ್ತದೆ, ನಮ್ಮ ಆರ್ಗನ್ಸ್ಗಳಿಗೆ ಸರಿಯಾಗಿ ಆಕ್ಸಿಜನ್ ಸಿಕ್ಕಿದಾಗ ಫ್ಲೆಕ್ಸುವೇಷನ್ ಫೀಲ್ ಅಂತ ಹೇಳ್ತೇವೆ, ಅದಾಗಿರ್ತದೆ. ಹಾಗಾದಾಗ ಬಹುಶಃ ಅದರಿಂದಾಗಿ ಅವನು ಇಲ್ಲಿ ಬಂದ ನಂತರ ಏನಾಗ್ತದೆ, ಅದು ಆ ಎಫೆಕ್ಟ್ ಇದ್ದು ಜಸ್ಟ್ 3 ಇಯರ್ಸ್ ಆಗಿದೆ. ಅವನು 17 ವರ್ಷ ಮಿಲಿಟ್ರಿ ಮಾಡಿದ್ದಾನೆ, 3 ವರ್ಷ ಆಗಿದೆ ಕಾರ್ಡಿಕ್ ಅರೆಸ್ಟ್, ಡೆತ್, 41 ವರ್ಷ ಪ್ರಾಯ. ನಾನು ಅವ್ರಿಗೆ ಹೇಳಿದೆ, ಆ್ಯಸ್ ಎ ಡಾಕ್ಟ್ರ್, ಕಾರ್ಡಿಯಾಲಜಿಸ್ಟ್, ಚೀಫ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಪ್ರಭಾಕರ್ ಅಂತೇಳಿ ನನ್ನ ಕಸಿನ್ ಅವರು, ನಾನು ಹೇಳಿದೆ, ಇದು ನೋಡಿ ಈ ಚಾನ್ಸಸ್ ಇದೆ. ಅದು ಅಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆಲ್ಲ ಯಾವುದು ಟೆಂಟ್ ಒಳಗಡೆ ನಿಮ್ಮ ಕಲ್ಲಿದ್ದನ್ನು ಹವೆ ಬರುವಂತೆಲ್ಲ ಹಾಕಿ ಕೊಟ್ಟಿರ್ತಾರೆ. ನಾನು ಹೋಗಿದ್ದೇನೆ, ನಥುಲಾ ಪಾಸಿಗೆ ಹೋಗಿದ್ದೇನೆ, ಸಿಯಾಚಿನ್ ಹೋಗಿದೆ. ಯಾಕಂದರೆ ಅವ್ರಿಗೆ ಹೋದರೆ ಗೊತ್ತಾಗ್ತದೆ ಆ ಪರಿಸ್ಥಿತಿ ಏನಂತ. ನಾವು ಹೋಗುವಾಗ ಥರ್ಮಲ್ ಹಾಕೊಂಡು ಹೋಗಬೇಕು, ಅಂದರೆ ಒಳಗಡೆ ಥರ್ಮಲ್ ಡ್ರೆಸ್ ಹಾಕ್ತೇವೆ, ಅದ್ರ ಮೇಲೆ ಜಾಕೆಟ್ ಎಲ್ಲ ಹಾಕೊಂಡು ಹೋದ್ರು ನಮಗೆ ಒಂದು ಅರ್ಧ ಗಂಟೆ ವೆಹಿಕಲಿಂದ ಇಳಿದು ನಿಲ್ಲಿಕ್ಕಾಗಲಿಲ್ಲ ಅಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಯೋಧರು ನಮ್ಮನ್ನು ಕಾಯಲಿಕ್ಕೋಸ್ಕರ, ಇವತ್ತು ನೋಡಿ ನಮ್ಮಲ್ಲಿ ಸಾಮಾಜಿಕ ಪರಿಸರದ ಕೊರತೆಯಿಂದಾಗಿ ನಂದು 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 ಅಂತ ಹೇಳುವ ಆ ಭಾವನೆಯಿಂದಾಗಿ ಇಡೀ ವಾರಾಗಿ ಇಡೀ ದೇಶದ ಜನ, ವರ್ಲ್ಡಿನ ಜನ ನಾವು ಭಯದಲ್ಲಿ ಬದುಕ್ತಾ ಇದ್ದೇವೆ, ಎಲ್ಲಿ ಕ್ಷಿಪಣಿ ಬಂತೋ ಬಾಂಬ್ ಬಂತೋ ಅಂತೇಳಿ. ಇದು ನಮ್ಮ ಸಾಮಾಜಿಕ ಪರಿಸರದ ಕೊರತೆ. ಇನ್ನೊಂದು ರೈತರು, ಇವತ್ತು ನೋಡಿ ರೈತರಿಗೆ ಭಾಳ ಕಷ್ಟ ಇದೆ ನಮಗೆ. ಯಾಕಂತ ಹೇಳಿದ್ರೆ, ಒಂದು ಬೆಳೆ ಬೆಳೆದ ರೈತರಿಗೆ ಸರಿಯಾದ ಒಂದು ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ. ಒಂದು ಕಡೆಯಲ್ಲಿ ನಮ್ಮ ಕಾಡು ಪ್ರಾಣಿಗಳ ಹಾವಳಿ, ಕಾಡು ಪ್ರಾಣಿಗಳ ಹಾವಳಿ ಕಾನೂನಿಗಿಂತ ಈ ಮೊಬೈಲಲ್ಲಿ ಒಬ್ಬರು ಪಾಪ ಪುಣ್ಯಾತ್ಮ ಒಂದು ಕ್ಯಾಮರಾ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ರೈತರಿಗೂ ನೆಮ್ಮದಿಲ್ಲ, ನಮಗೂ ನೆಮ್ಮದಿಲ್ಲ. ಜನರಿಗೆ ಒಂದು ಭಾಳ ಹುಚ್ಚು, ಎಲ್ಲಿ ನೋಡಿದ್ರು ಮೊಬೈಲಲ್ಲಿ ಹೊಡೆಯೋದು, ಟಕ್ ಅನ್ನೋದು ಎಲ್ಲೆಲ್ಲಿ ಶೇರ್ ಆಗ್ತದೆ ಗೊತ್ತಿಲ್ಲ. ನಾನು ಅದೇ ಈಗ ಫಸ್ಟ್ ಅರ್ಸ್ತಾ ಇರೋದು, ಆ ಮೊಬೈಲಲ್ಲಿ ಕ್ಯಾಮ್ರಾ ಯಾರು ಕಂಡು ಹಿಡಿದ್ರು ಅಂತೇಳಿ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಫ್ರೀಡಮೇ. ಯಾಕಂದರೆ ನಮ್ಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಪಾಪ ನಮ್ಗೆ ಗೊತ್ತಿದೆ ನವಿಲಿಂದ ಎಷ್ಟು ಪ್ರಾಬ್ಲಮ್ ಇದೆ ರೈತರಿಗೆ, ಕಾಡು ಹಂದಿಗಳಿಂದ ಏನಿದೆ, ಮತ್ತು ಬೇರೆ ಬೇರೆ ಪ್ರಾಣಿಗಳಿಂದ. ಯಾಕಂದ್ರೆ ಅವ್ರು ಬೆಳೆ ಅವ್ರಿಗೆ ಮನೆ ತೊಗೊಂಡೋಗ್ತಾಯಿಲ್ಲ. ಇದರಲ್ಲಿ 2 ವಿಚಾರ ಇದೆ. ಒಂದು, ನಾವು ಆ ಕುಮ್ಕಿ ಜಾಗವನ್ನು ಕನ್ವರ್ಟ್ ಮಾಡಿ ಬೆಳೆ ಬೆಳೀಲಿಕ್ಕೆ ಹೋಗಿದ್ದು. ಹಿಂದೆ ನಮ್ಮ ಮನೆಯಲ್ಲಿ ಎಲ್ಲ ಕಾಟು ನಾಯಿ ಸಾಕ್ತಿದ್ವಿ, ಆಮೇಲೆ ಕಾಟು ದನ ಕರುಗಳನ್ನು ಸಾಕ್ತಿದ್ವಿ. 1-2 ಗುಡ್ಡೆಗೆ ಹೋದರೆ ಅದು ಕಾಡು ಪ್ರಾಣಿಗಳು ತಿಂದೋಯ್ತು ಅಂತ ಖುಷಿ ಪಡ್ತಿದ್ವಿ ನಾವು. ರೈತರ ಮನೆ, ನಮ್ಮಲ್ಲಿ 6 ಎಕರೆ ಜಮೀನಿತ್ತು. ಆಮೇಲೆ ನಮ್ಮ ಬೆಳೆಗಳಲ್ಲೂ ಸ್ವಲ್ಪ ಪ್ರಮಾಣ ತಿಂತಿತ್ತು, ಅಷ್ಟು ಹಾನಿ ಮಾಡ್ತಿರಲಿಲ್ಲ. ಇವತ್ತು ನಮ್ಮ ಜೀವನ ಶೈಲಿ ಏನಾಗಿದೆ ಅಂದರೆ, ನೀವು ಸ್ವಲ್ಪ ಪಟ್ಟಣಕ್ಕೆಲ್ಲ ಹೋದರೆ ನಾಯಿ ಇವ್ರನ್ನ ಹೇಳ್ಕೋಗ್ತದೋ, ನಾಯಿನ ಎಳಿತದೋ ಗೊತ್ತಿಲ್ಲ ಅಂತ ನಾಯಿ. ಅಂದರೆ ನಾವು ನಮ್ಮ ಮನುಷ್ಯರಿಗೆ ಖರ್ಚು ಮಾಡೋಕ್ಕಿಂತ ನಮ್ಮ ಪೆಟ್ಸ್ಗಳಿಗೆ ಖರ್ಚು ಮಾಡ್ತೇವೆ. ಮಾಡಬಾರ್ದು ನಾನು ಹೇಳ್ತಾ ಇಲ್ಲ, ಆದರೆ ಅದೇ ನಾವು ಅಲ್ಲೇ ಪಕ್ಕದಲ್ಲಿರೋ ಒಂದು ಆಶ್ರಮ ಶಾಲೆಗೋ ಅಥವಾ ಯಾರಿಗೆ ನಿರ್ಗತ ನಾವು ₹1 ನಾನು ಕೊಡೋದಿಲ್ಲ. ಕೇಳಿದ್ರೆ ನಮ್ಮ ವ್ಯವಸ್ಥೆ ಹೀಗಿದೆ. ಅಂದರೆ ನಾವು ರೈತರನ್ನ ಗೌರವಿಸ್ತಾನೆ ಇಲ್ಲ, ರೈತರಿಗೆ ಗೌರವ ಕೊಡುವಂಥ. ಯಾಕಂದರೆ ನೀವು ತಿನ್ನುವ ಪಿಜ್ಜಾ, ಬರ್ಗರ್, ಚಾಕ್ಲೇಟ್, ಕೇಕ್ ಯಾವುದೇ ಬರಲಿ, ಎಲ್ಲವೂ ಈ ಭೂಮಿಯಲ್ಲಿ ಬೆಳೆದ ಯಾವುದೋ ಒಂದು ಬೆಳೆಯಿಂದ ಸಂಸ್ಕರಣೆ ಆಗಿ ಬಂದಿರಬೇಕು ಹೊರತು, ಒಬ್ಬ ರೈತ ಬೆಳೆದ ಬೆಳೆಯಿಂದ ಬಿಟ್ಟರೆ, ರೈತರು ಬೆಳೆ ಬೆಳೀತಾ ಇದ್ದರೆ ನಿಮ್ಮ ಪಿಜ್ಜಾನೂ ಬರೋದಿಲ್ಲ, ಬರ್ಗರೂ ಬರೋದಿಲ್ಲ. ಈ ಭಾಳ ಜನ ಮಕ್ಳ ಹತ್ರ, ಮಂಗಳೂರಲ್ಲಿ ಭಾಳ ಮಕ್ಳ ಹತ್ರ ಕೇಳಿದರೆ ನೀರು ಎಲ್ಲಿಂದ ಬರುತ್ತೆ ಹೇಳ್ತಾರೆ. ಏನಂತೇಳಿ, ನಳ್ಳಿಯಿಂದ ಬರುತ್ತೆ ಸರ್. ನಳ್ಳಿಗೆ ಎಲ್ಲಿಂದ ಬರುತ್ತೆ? ಕಾರ್ಪೊರೇಷನ್ನಿಂದ ಬರುತ್ತೆ ಸರ್. ಕಾರ್ಪೊರೇಷನ್ಗೆ ಎಲ್ಲಿಂದ ಬರುತ್ತೆ? ತುಂಬೆ ಡ್ಯಾಮಿಂದ ಬರುತ್ತೆ ಸರ್. ತುಂಬೆ ಡ್ಯಾಮಿಗೆ ಎಲ್ಲಿಂದ ಬರುತ್ತೆ? ಯಾರಿಗೂ ಗೊತ್ತಿಲ್ಲ. ಏನಾದರೂ ಅಷ್ಟು ಬುದ್ಧಿವಂತ 1-2 ಮಕ್ಳು ಹೇಳ್ತಾರೆ ಸರ್, ನೇತ್ರಾವತಿ ಅಂತ. ನೇತ್ರಾವತಿ ನದಿ ಹರಿಬೇಕಾದ್ರೆ ಅಡ್ಡೋಳೆ, ಕೆಂಪೋಳೆ, ಕೂಡೋಳೆ, ಕುಂಟೋಳೆ, ಒಟ್ಟು 14 ರಿವರ್ಸ್ ಇರಬೇಕಲ್ಲಿ, ಕುಮಾರಧಾರ, 14 ನದಿಗಳು ನೇತ್ರಾವತಿ ಸೇರಿದ್ರೆ ನೇತ್ರಾವತಿ ಫ್ಲೋಯಿಂಗ್ ಆಗ್ತದೆ. ಇಲ್ಲಿ ನೇತ್ರಾವತಿ ಹರಿಯುವುದೇ ಇಲ್ಲ. ಆಮೇಲೆ ಭಾಳಷ್ಟು ಜನ ನಾವು ತಿಳ್ಕೊಂಡಿದ್ದೇವೆ, ನಮಗೆ ಆಹಾರ ಅಂತ ಹೇಳಿದ್ರೆ ಫುಡ್ ಇಸ್ ನಮ್ಮದು ಮೂಲಭೂತ ಅಂತ. ಫುಡ್ ಅಲ್ಲ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಬೆಳಕು. ನಮ್ಮನ್ನು ಒಂದು 2 ದಿವಸ ಕತ್ಲೆ ಕೋಣಲ್ಲಿ ಕೂಡಿಟ್ಟು ನಾವು ಬದುಕ್ತೇವೆ ಸರ್? ಬೆಳಕು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು. ಈ 3ನ್ನು ಕೊಡುವಂಥದ್ದು ಯಾವುದು? ಪ್ರಕೃತಿ, ಮರಗಿಡಗಳು. ಇದನ್ನು ಪರಿಸರ ಅಂತ ಹೇಳ್ತೇವೆ. ಎನ್ವಿರಾನ್ಮೆಂಟ್ ಅಂದರೆ, ಪರಿಸರ ಅಂದರೆ ಕೇವಲ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಫ್ರೆಂಚ್ ಪದ, ಅದರ ಇಂಗ್ಲೀಷ್ ಅನುವಾದವೇ. ರೀಸೆಂಟಾಗಿ ಒಬ್ಬರು ಇವರು ಶಿಶಾನಂದ್ ಒಬ್ಬರು ನ್ಯಾಯಾಧೀಶರು ಒಂದು ಸ್ಪೀಚ್ ನೀವು ಕೇಳಿರ್ಬೇಕು ಅನಿಸ್ತದೆ. ಅವ್ರು ಹೇಳ್ತಾರೆ, ಧರ್ಮವನ್ನು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರೆ ರಿಲಿಜಿಯಸ್ ಅಂತ ಬರುತ್ತೆ. ಧರ್ಮ ಅಂದರೆ ರಿಲಿಜಿಯಸ್ ಅಂತ, ಅದು ಆ ಪದನೇ ಅಲ್ಲ ಅಂತ ಹೇಳ್ತಾರೆ. ಇದು ಹಾಗೆ. ಇದನ್ನು ಪರಿಸರವನ್ನು ನಾವು ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ?
ಎನ್ವಿರಾನ್ಮೆಂಟ್ ಅಂದ್ರೇನು? ಇವತ್ತು ಈ ಒಂದು 100 ವರ್ಷ ಕಲಿತ ಶಾಲೆಗೆ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತಿನ ಈ ಹೊಸ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಶಾಲೆಯನ್ನು ಉನ್ನತೀಕರಿಸುವುದು, ಈ ಶಾಲೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡೋದು. ಯಾಕಂತ ಹೇಳಿದ್ರೆ ಮತ್ತು ಇಲ್ಲಿದ್ದ ಸಾಧಕರಿಗೆ ಸನ್ಮಾನ ಯಾಕೆ ಮಾಡಿದ್ರು ಅಂದರೆ, ಮುಂದೊಂದು ದಿನ ನಿಮ್ಮಲ್ಲಿ ಆ ಥರದ ಒಬ್ಬ ವ್ಯಕ್ತಿ ಆಗಬೇಕು ಅನ್ನುವಂಥ ಮನೋಭಾವ ಬರಲಿ ಅಂತ ಹೊರತು ಅವರಿಗೆ ಅವ್ರು ಮಾಡಿದ ಕೆಲಸವನ್ನು ಗುರುತಿಸೋ ಜೊತೆಗೆ ನಿಮಗೆ ಜವಾಬ್ದಾರಿ ಕೊಡುವಂಥ ಕೆಲಸ ಅದು. ಒಂದು ಊರಿನಲ್ಲಿ ಸಾಧನೆ ಮಾಡಿದಂಥ 4 ಜನನ ನಾವು ಸನ್ಮಾನ ಮಾಡೋದು. ಯಾಕಂದರೆ ಅವರನ್ನು ಗುರುತಿಸೋದು, ಈಗ ನನ್ನನ್ನು ಸನ್ಮಾನ ಮಾಡೋದು ನನ್ನ ಜವಾಬ್ದಾರಿ ಜಾಸ್ತಿ ಆಯಿತು. ನಾನು ಸನ್ಮಾನ ಅನ್ನೋದನ್ನೇ ಜವಾಬ್ದಾರಿ ಅದು. ಯಾಕಂದರೆ ಆ ಸನ್ಮಾನವನ್ನು ನಾವು ಉಳಿಸ್ಕೊಳ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಆದರೆ ಮಕ್ಕಳಿಗೆ ನಿಮಗೆ ಯಾಕೆ ಸನ್ಮಾನ ಮಾಡಿದ್ದಾರೆ? ಅವರು ಕೃಷಿ ಕ್ಷೇತ್ರದ ಸಾಧನೆ ಇರ್ಬೋದು, ನಾಟಿ ವೈದ್ಯರಾಗಿ ಸಾಧನೆ ಇರ್ಬೋದು, ಅಥವಾ ಬೇರೆ ಯಾವುದೋ ಶೈಕ್ಷಣಿಕವಾಗಿ ಮಾಡಿದ ಸಾಧನೆ ಇರ್ಬೋದು. ಅದನ್ನು ಗುರುತಿಸಿ ಯಾಕೆ ಸನ್ಮಾನ ಮಾಡ್ತಿದ್ರೆ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಮುಂದೊಬ್ಬ ವ್ಯಕ್ತಿ ಬರಬೇಕಂತೇಳಿ. ಇಲ್ಲದಿದ್ದರೆ ನಿಮಗೆ ಸಾಧ್ಯನೇ ಇಲ್ಲ. ಈಗ ನಾನು ಪರಿಸರದ ಬಗ್ಗೆ ಬರ್ತೇನೆ. ಪರಿಸರ ಬಹುಶಃ ನಾನು ಈ ವ್ಯಾಪ್ತಿಗೂ ನಾನೇ ACF. ನನಗೆ ಇವತ್ತು ನಮ್ಮ ಆಫೀಸಿಗೆ ಹೋದರೆ ಫಸ್ಟ್ ಕೆಲಸ ನಾನು ಮಾಡೋದು ಒಂದು 10 ರಿಂದ 15 ಆನ್ಲೈನ್ ಸಿಸ್ಟಮ್, ಅದನ್ನು ಪಾಸ್ ಮಾಡ್ತೇನೆ. ಏನು ನಮ್ಮ DCF ಸರಿಗೆ ಬೆಳೆ ಪರಿಹಾರ, ಕಾಡು ಕೋಣದಿಂದ ಬೆಳೆ ಪರಿಹಾರ, ನವಿಲಿಂದ ಬೆಳೆ ಪರಿಹಾರ, ಈಗ ಮಂಗನಿಂದ ಬೆಳೆ ಪರಿಹಾರ ಕೊಡಬೇಕಂತ ಭಾಳ ಆಗ್ರಹಿಸ್ತಾ ಇದ್ದೇವೆ ನಾವೇ. ರೈತರಿಗೆ ಮಂಗನಿಂದ ಭಾಳ ತೊಂದರೆ ಇದೆ. ಕಾರಣ ಅಂತ ಹೇಳಿದ್ರೆ ನೋಡಿ, ಇಲ್ಲೇ ನಾನು RF ಆಗಿದ್ದೆ 8 to 12. RF ಆಗಿರುವಾಗ ಈ ಮಂಗನ ಬಗ್ಗೆ ಪ್ರಾಬ್ಲಮೆಟಿಕ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ BV ಪೂಜಾರಿ ಅಂತ ರೈತರಿದ್ದರು, ಇವತ್ತಿಲ್ಲ ಅವರು. ಹಾಗೆ ಸತ್ಯನಾರಾಯಣ ಉಡುಪ 4 ಜನ ರೈತರನ್ನ ನಾವು 4 ಜನ ಸೇರಿ ಹಿಮಾಚಲ ಪ್ರದೇಶಕ್ಕೆ ಹೋದ್ವಿ. ಅಲ್ಲಿ ಮಂಕಿ ಪಾರ್ಕ್ ಮಾಡಿದ್ದಾರೆ. ಮಂಕಿ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಒಂದು ಮಂಕಿಗಳ ಅಧ್ಯಯನ ಆಗಬೇಕು. ಈ ಮಕ್ಕಳಿಗೆ ಅದು ಬೋರ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಮಂಗಗಳ ಅಧ್ಯಯನ ಆಗಬೇಕಂತ ಸರ್ಕಾರ ಏನು ಮಾಡ್ತು, ಮಂಗಗಳ ಅಧ್ಯಯನ ಮಾಡಿ ಅಂತ ಕೊಡ್ತು. ಹಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಅಲ್ಲಿ ಸಂಘರ್ಷ ಸೇರಿ ಅಧ್ಯಯನ ಶುರು ಮಾಡಿ 1 ತಿಂಗಳು ತೊಗೊಂಡ್ರು. ಆವಾಗ ಆ ಊರಿನ ಜನಸಂಖ್ಯೆಗಿಂತ ಮಂಗನ ಸಂಖ್ಯೆ 10 ಪಟ್ಟು ಜಾಸ್ತಿ. ಎಷ್ಟು? 22 ಲಕ್ಷ ಮಂಗಗಳು. ಕೊನೆಗೆ ನೋಡು, ಇಷ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ, ಏನಂತ ಮಾಡಿ ಒಂದೇ ದಿವಸ ಯಾಕಂದ್ರೆ ಮಂಗದ ಗುಂಪು ಇವತ್ತಿಲ್ಲಿ ಇರ್ತದೆ, ನಾಳೆ ಆ ಊರಿಗೆ ಹೋಯ್ತು ಅವರು ಲೆಕ್ಕ ತೊಗೊಂಡ್ರು, ಮಾರನೇ ದಿವಸ ಪಕ್ಕದ ಊರಿಗೆ ಹೋಯ್ತು ಅವರು ಲೆಕ್ಕ ತೊಗೊಂಡ್ರು, ಮಾರನೇ ದಿವಸ ಪಕ್ಕದ ಎಲ್ಲ ಒಟ್ಟು ಟೋಟಲ್ ಮಂಗಗಳ ಸಂಖ್ಯೆ ಜಾಸ್ತಿ ಅವು. ಕೊನೆಗೆ ಆ ಮಂಗಗಳು ಯಾಕೆ ಅಲ್ಲಿ ಆ್ಯಪಲ್ ತಿನ್ನೋಕೆ ಶುರುವಾಯಿತು ಅಂತ ಹೇಳಿದ್ರೆ, ಅಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಸುಮ್ಮನೆ ಇರ್ಬೋದಲ್ಲ ನಮ್ಮವರು, ಅದಕ್ಕೆ ಕೊಯ್ದು ಅದಕ್ಕೆ ಜೇನುತುಪ್ಪ ಹಾಕಿ ಮಂಗನಿಗೆ ಆಂಜನೇಯನ ರೂಪ ಅಂತ ತಿನ್ನಿಸಿದ್ರು. ಅದು ಫಸ್ಟ್ ತಿಂತು. ಆಮೇಲೆ ಏನು ಮಾಡ್ತು, ತಿನ್ನೋದು ಬಿಟ್ಟು ಮರ ಹಿಡ್ಕ ಅಲ್ಲಾಡಿ ಶುರು ಮಾಡ್ತು. ಹಣ್ಣು ಹೋಯ್ತು, ಕಾಯಿನೂ ಹೋಯ್ತು. ಆ್ಯಕ್ಚುಲಿ ಮಂಗಗಳು ಆ್ಯಪಲ್ ತಿಂತಾನೇ ಇರಲಿಲ್ಲ ಅಂತ ಅಲ್ಲಿ. ಇದು ನಡೆದ ಘಟನೆ, ನನ್ನ ಹತ್ರ ಇದೆ ಸ್ಟೋರಿ. ಆಮೇಲೆ ನಾವು ಆಂಜನೇಯ ದೇವಸ್ಥಾನ ಕೈ ಮುಗಿದು ಬಂದು, ಅಂದರೆ ಆ ದೇವರಿಗೆ ಪ್ರತಿರೂಪವಾದ ಮಂಗಗಳಿಗೆ ನಾವು ಆಹಾರ ಕೊಡುವ ಅಂತ ಹೇಳೋಕ್ಕೇನು ನಮ್ಮದು ನೈವೇದ್ಯ ಕೊಡೋದು ಹೋಗಿ ತಿನ್ನಿಸ್ಲಿಕ್ಕೆ ಹೋಗಿ ಅಲ್ಲಿ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಮಂಗಗಳೇ ಸಮಸ್ಯೆ. ಯಾಕಂದ್ರೆ ಅಲ್ಲಿ ಅವರು ಆ್ಯಪಿಲ್ ಬೆಳೀತಾರೆ. ಆ್ಯಪಿಲ್ ಒಂದು ಹಣ್ಣು ತಿನ್ಕೊಂಡೋದ್ರೆ ಮಂಗನಿಂದ ಲಾಸ್ ಆಗೋದಿಲ್ಲ. ಮಂಗ ಏನು ಮಾಡ್ತದೆ, ಅದು ಹಿಡ್ಕೊಂಡು ಇಡೀ ಮರ ಅಲಾಡ್ಸ್ತದೆ, ಹಣ್ಣು ಕಾಯಿ ಎಲ್ಲ ಬಿದ್ದೋಗ್ತದೆ. ಕೊನೆಗಲ್ಲಿ ಏನಾಯಿತು, ಇದನ್ನು ಸ್ಟೆರಿಲೈಸ್ ಮಾಡೋದಂತ ಯಾವುದು ಟೋಟಲ್ ಒಂದೇ ದಿವಸ ನೋಡುವಾಗ 22,000-30,000 ಮಂಗಗಳು ಬಂದ್ವಿ. ಅದನ್ನು ಸ್ಟೆರಿಲೈಸ್ ಮಾಡೋದು ಅಂತ ಆಯಿತು. ಸ್ಟೆರಿಲೈಸ್ ಮಾಡೋ ಕೆಲವೊಂದು ಸಿಸ್ಟಮೆಟಿಕ್ ಎಲ್ಲ ಇದ್ದಾವೆ. ಅದು ಅಂದರೆ ಅದನ್ನು ಯಾವ ಮಂಗಗಳನ್ನು ಮಾಡಬೇಕು, ಏನು ಮಾಡಬೇಕು, ಗ್ರೂಪಲ್ಲಿ ಭಾಳ ಚಂದ ಮಾಡಿದ್ದಾರೆ ಅಲ್ಲಿ. ಅದು ಸುಪ್ರೀಂ ಕೋರ್ಟಿಗೆ ಹೋಯಿತು. ಮೇನಕಾ ಗಾಂಧಿ ಅವರು ಅಬ್ಜೆಕ್ಷನ್ ಮಾಡಿದ್ರು. ಅದು ಮತ್ತೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡ್ತು. ನಾವು ಹೋದಾಗ ಭಾಳ ಚೆನ್ನಾಗಿ ಸ್ಟೆರಿಲೈಸ್ ಮಾಡ್ತಾಯಿದ್ವು. ಒನ್ಸ್ ಸ್ಟೆರಿಲೈಸ್ ಆದ ನಂತರ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಮಂಗಗಳು. ಹಾಗಾಗಿ ಇದು ಯಾಕೆ ವಿಚಾರ ಹೇಳ್ತಾ ಅಂದರೆ, ಇಲ್ಲಿಯ ಪರಿಸ್ಥಿತಿ ಹಾಗೇ ಇದೆ. ಇಲ್ಲಿವತ್ತು ರೈತರದ್ದು ಮಂಗ, ಆಮೇಲೆ ಇನ್ನೊಂದು ಚಿರತೆ ಕಾಟ. ಭಾಳ ಚಿರತೆ ಕಾಟ ಯಾಕೆ ಆಗಿದೆ ಅಂತ ಹೇಳಿದ್ರೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನಮ್ಮ ಜೀವನ ಸ್ಟೈಲ್ ಆಗಿದೆ. ನಾವು ಒಂದು ಹಳ್ಳಿಯ ಜೀವನದಲ್ಲಿ ಬದುಕಿದವರು. ಹಿಂದೆಲ್ಲ 8 ಗಂಟೆ ಆದ ನಂತರ ಜನ ಭಾಳ ಓಡಾಡ್ತಿರ್ಲಿಲ್ಲ ಅಲ್ವಾ ಸರ್? ಕಾಡು ಪ್ರಾಣಿ ಓಡಾಡೋ ಸಮಯ ಎಲ್ಲ ಸೇರ್ಕೊಂಡ್ಬಿಡ್ತಿದ್ವಿ. ಇವತ್ತು 8 ಗಂಟೆ ಬರೋ ಒಂದು ಕ್ಯಾಟಗರಿ, ಭಾಳ ಬೇಗ ಬರೋ ಕ್ಯಾಟಗರಿ ಅಂದರೆ 9 ಗಂಟೆ ಬರೋರು, ಮಧ್ಯಮ ರಾತ್ರಿ ಬರೋ 10 ಗಂಟೆ ಬರೋರು, ಮತ್ತಿನ್ನು ಪಾರ್ಟಿ ಗಿಟಿ ಮುಗಿಸೋರು 12 ಗಂಟೆ, ಈ 8 ಗಂಟೆ ಮಲಗಿದವ್ರು 4 ಗಂಟೆದು ಮತ್ತು ಪುನಃ ವಾಕಿಂಗು. ಹಾಗಾಗಿ ಚಿರತೆ ಅದರ ಸಮಯ ಬದಲಾವಣೆ ಮಾಡ್ಕೊಳ್ಳಿಲ್ಲ, ನಾವು ನಮ್ಮ ಸಮಯ ಬದಲಾವಣೆ ಮಾಡ್ಕೊಂಡಿದ್ದೇವೆ. ತಪ್ಪು ನಮ್ಮದು. ಆಮೇಲೆ ನಮ್ಮದು ಈ ವರ್ಷ ಈ ರೋಡಿದ್ದು ಮೆಂಬರ್ ಆದ್ರೆ ಆ ರೋಡಿಗೆ ಲೈಟು ಡಾಂಬರ್ ರಸ್ತೆ, ಈ ಕಡೆ ಬರುವ ವರ್ಷ ಈ ರೋಡಿದ್ದು ಮೆಂಬರ್ ಆದ್ರೆ ಆ ರೋಡಿಗೆ ಲೈಟು ಡಾಂಬರ್ ರಸ್ತೆ. ನೀವು ಫಿಲಿಪೈನ್ಸ್ ಒಂದು ದೇಶ ಇದೆ, ಆ ದೇಶದಲ್ಲಿ ಸಂಜೆ 12 ಗಂಟೆಗೆ ರಾತ್ರಿ ಎಲ್ಲ ಲೈಟು ಆಫ್ ಆಗ್ತದೆ. 10 ಗಂಟೆ ಆಗುವಾಗ 50% ಆಗ್ತದೆ, 12 ಗಂಟೆ ಆಗುವಾಗ 70% ಆಗ್ತದೆ, 1 ಗಂಟೆ ಆಗುವಾಗ ಎಲ್ಲ ಆಗ್ತದೆ, ಪುನಃ 4 ಗಂಟೆ ಬೆಳಿಗ್ಗೆ ಆಗುವಾಗ ಎಲ್ಲ ಲೈಟ್ ಆನ್ ಆಗ್ತದೆ. ಎಷ್ಟು ಕರೆಂಟ್ ಸೇವ್ ಮಾಡ್ತಾರೆ ನೋಡಿ ಅಲ್ಲಿ. ನಮ್ಮದು ಬೆಳಿಗ್ಗೆವರೆಗೆ ಕರೆಂಟ್ ಉರಿತದೆ, ಕೆಲವು ದಿವಸ ಲೈನ್ ಮ್ಯಾನ್ ಬರೆದಿದ್ದು 10 ಗಂಟೆವರೆಗೆ ಕರೆಂಟ್ ಉರಿತಾನೆ ಇರ್ತದೆ. ಇದು ನಮ್ಮದೇ. ಹಾಗಾಗಿ ಕಾಡು ಪ್ರಾಣಿಗಳು ಇಷ್ಟೊತ್ತಿಗೆ ಹೊರಗೆ ಬರಬೇಕು.
ಸಾಮಾನ್ಯವಾಗಿ 6ರಿಂದ 8 ಗಂಟೆ ಹೊರಗಡೆ ಬರ್ತದೆ, ಬೆಳಿಗ್ಗೆ 4ರಿಂದ 5 ಗಂಟೆ ಸೇರಿಕೊಳ್ತದೆ. ಆ ಸಮಯದಲ್ಲಿ ಓಡಾಡುವಾಗ ನಾನು ಬೈಕಲ್ಲಿ ಹೋಗೋಕ್ಕೆ ಚಿರತೆ ಬಂತು. ಅದಲ್ಲದೆ ಇನ್ನೂ ನಮ್ಮ ಜೀವನ ದೊಡ್ಡದಾಗಿ ಮನೆಗೆ ಸಿ ಸಿ ಕ್ಯಾಮರಾ. ನಾನೆಲ್ಲ ಕಡೆ ಭಾಷಣ ಮಾಡೋಕೆ ಹೇಳೋದಿದೆ, ದಯಮಾಡಿ ಒಂದು ಗಂಧದ ಗಿಡನ ಎಲ್ಲರೂ ನೆಟ್ಕೊಳ್ಳಿಯಪ್ಪ, ಮನೆ ಹತ್ರನೇ ನೆಟ್ಕೊಳ್ಳಿ. ಯಾಕಂದ್ರೆ 15 ವರ್ಷ 20 ವರ್ಷ ಆಗುವಾಗ ಆ ಗಂಧದ ಗಿಡ ನೆಟ್ಟರೆ ಅದನ್ನು ಯಾರಾದರೂ ಫಸ್ಟು ಕಳ್ಳ ಬಂದರೆ ಆ ಗಂಧದ ಗಿಡನ ಮಾತ್ರ ಕರ್ಕೊಂಡು ಹೋಗ್ತಾನೆ, ನಿಮ್ಮ ಮನೆ ಒಳಗಡೆ ಬರೋದಿಲ್ಲ. ಮನೆ ಒಳಗಡೆ ಬಂದರೆ ನಿಮ್ಮ ತಲೆಗೊಂದು ಪೆಟ್ಟು ಕೊಡ್ತಾರೆ, ನಿಮಗೂ ಪೆಟ್ಟು ಮತ್ತು ಅವನು ಕಳ್ತನಕ್ಕೂ ಆಗ್ತದೆ. ಅದಕ್ಕಿಂತ ಫಸ್ಟ್ ನಿಮ್ಮ ಮನೇಲಿ ಒಂದು ಕಳ್ಳನಿಗೆ ಅವಕಾಶ ಆಗ್ತದೆ. ಇರಲಿ ಬಿಡಿ, ಈ ದೇಶದಲ್ಲಿ ಎಲ್ಲ ಮಾಡ್ತಾನೆ, ಅವನೇನು ಬೇರೆ ದೇಶಕ್ಕೆ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಮಾರ್ಕೆಟಲ್ಲಿ ಇವತ್ತು ನೋಡಿ 1 kg ಗಂಧ ನಾವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರೆ 20,000 ರೇಟ್ ಇದೆ. ನಾವೆಲ್ಲರೂ ಒಂದೊಂದು ಮರ ಬೆಳೆದ್ರೆ ಹಾಗಾದ್ರೆ ಭೂಮಿ ಏನು ಬಂಜೆ ಇದೆಯಾ? ನಾವೆಲ್ಲರೂ ಒಂದೊಂದು ಮರ ಬೆಳೆದ್ರೆ ಗಂಧದ ರೇಟ್ 10,000 ಬರ್ತದೆ, ನಿಮ್ಗೆ 10,000 ರೂಪಾಯಿ ಸಬ್ಸಿಡಿ ಸಿಕ್ಕಿಲ್ವಾ? ನಾವು ಈ ಪರಿಸರ ಮತ್ತು ಫಾರೆಸ್ಟ್ ವಿಷಯದಲ್ಲಿ ಎಲ್ಲರೂ ನೆಗೆಟಿವ್ ಥಿಂಕಿಂಗ್. ಭಾಳ ಜನರ ಹತ್ರ ಕೇಳಿದರೆ, ಸರ್ ನಾವು ನೆಟ್ ಮರದ ಹಣ್ಣೆ ನಮ್ಗೆ ಸಿಗ್ತಾ ಇದೆ, ನಮ್ಗೆ ಸಿಗುತ್ತಾ? ಹಾಗಾದ್ರೆ ಇವತ್ತು ನೀವು ತಿಂತಾ ಇರೋದು ನೀವು ನೆಟ್ ಮರದ? ನಿಮ್ಮ ಹಿರಿಯರು ಅದೇ ಭಾವನೆಯಲ್ಲಿ ಇದ್ದಿದ್ರೆ ನಮ್ಗೆ ಹಣ್ಣು ಸಿಕ್ತಿತ್ತಾ? ಇವತ್ತು ಹಲಸಿನ ಹಣ್ಣು, ಮಾವಿನ ಹಣ್ಣು, ಅಥವಾ ನಿಮ್ಮ ಹಣ್ಣು ತಿಂದೇ ಇದ್ರು ಹಣ್ಣಿನ ಜ್ಯೂಸ್ ಕುಡಿತಿದ್ರಿ. ಇವತ್ತು ಮಕ್ಕಳದು ಯಾವುದು ನಿಮ್ಮದು ಏನು ಬರ್ತಾ ಇದೆ, ಫ್ರೂಟಿ, ಆಮೇಲೆ ಇನ್ನು ಬೇರೆ ಬೇರೆ ಥರದ ಜ್ಯೂಸ್ಗಳು ಬರ್ತಾ ಇದೆ, ಅದೆಲ್ಲ ಮ್ಯಾಂಗೋ ಪಲ್ಪಿಂದೇ ಬರೋದಲ್ವ. ಹಾಗಾಗಿ ನಮಗೇನಾದರೂ ಆ ಥರದ ಒಂದು ಮುಂದಿನ ಜನ್ರೇಷನಿಗೆ ಬೇಕಂತಾದರೆ ನಾವು ಒಂದಿಷ್ಟು ಇವತ್ತು ಪರಿಸರದಲ್ಲಿ ಮರಗಿಡಗಳು, ಇವತ್ತು ಬೋಳ ಪರಿಸರದಲ್ಲಿ ನನ್ನ ಲೆಕ್ಕದಲ್ಲಿ ತುಂಬ ಚೆನ್ನಾಗಿ ಫಾರೆಸ್ಟ್ ಇದೆ ಒಂದಿಷ್ಟು ಜನರಲ್ಲಿ. ಆದರೆ ಪೇರೆಂಟ್ಸ್ ಇಲ್ಲಿ ಇಷ್ಟು ಜನ ಇದ್ದೀರಿ, ನಿಮ್ಮ ಮಕ್ಕಳ ಹತ್ರ ಗಿಡ ನೆಡ್ಸೋರು ಯಾರಿದ್ದೀರಿ ಹೇಳಿ ನೋಡೋಣ? ಯಾರಾದರೂ ನನ್ನ ಮಗು ಹತ್ರ ಒಂದು ಗಿಡ ನಾನು ನೆಡ್ಸಿದ್ದೇನೆ ಅಂತ ಹೇಳಿ ಕೈ ಎತ್ತಿ ನೋಡೋಣ. ಹಾಂ, ಇದು ಅಟ್ಲೀಸ್ಟ್ ಇಲ್ಲಿ ಇಷ್ಟಾರು ಇದೆ. ನೀವು ಸಿಟಿಯಲ್ಲಿ ಹೋದರೆ ಇಲ್ಲ, ಕೇಳಿದ್ರೆ ಜಾಗ ಇಲ್ಲ ಅಂತ. ನಿಮ್ಮ ಒಂದು ಪಾಟ್ ತೊಗೊಂಡು ನೆಟ್ಟರೆ ಮೆಣಸಿನ ಗಿಡ ಬರ್ತದಾ ಇಲ್ವಾ? ಗುಲಾಬಿ ಗಿಡ ಬರ್ತದಾ ಇಲ್ವಾ? ತುಳಸಿ ಗಿಡ ಬರ್ತದಾ ಇಲ್ವಾ? ಬೆಂಡೆಕಾಯಿ ಗಿಡ ಮಾಡ್ಬೋದಲ್ಲ, ಎಲ್ಲವೂ ಮಾಡ್ಬೋದು. ಮಕ್ಕಳಿಗೆ ಮಣ್ಣನ್ನು ತಪ್ಪು ಪೇರೆಂಟ್ಸ್ ಇದು. ಇವತ್ತು ಸಮಸ್ಯೆ ಅಂದರೆ ನೀನು ಅದು ಮುಟ್ಬೇಡ ಅಂದರೆ ಓದು ಮಕ್ಕಳ ಭವಿಷ್ಯತ್ತಿಗಾಗೋ ಅಪ್ಪ ಅಮ್ಮಂದಿರ ಪ್ರತಿಷ್ಠೆಗಾಗೋ ಗೊತ್ತಿಲ್ಲಾಗಿದೆ. ಓದಬೇಕು, ನಾನು ಓದಬಾರ್ದು ಮಕ್ಕಳು, ಇಂಗ್ಲೀಷ್ ಇಸ್ ಫಸ್ಟ್. ಯಾಕಂದರೆ ಇವತ್ತು ಈ ಮಕ್ಕಳು ಬೆಂಗಳೂರು ಕೂತ ಇಂಗ್ಲೀಷ್ ಮೀಡಿಯಮ್ ಮಕ್ಕಳ ಜೊತೆ ಪೈಪೋಟಿ ಮಾಡಬೇಕು. ನಾಳೆ ಅಲ್ಲಿ ಸರ್ಕಾರ ಕೆಲಸ ಕೊಡುವಾಗ ಇವ್ರು ಕನ್ನಡ ಮೀಡಿಯಮಲ್ಲಿ ಇಷ್ಟು ತೆಗೆದು ಇವರಿಗೇನು ಗ್ರೇಸ್ ಕೊಡೋದಿಲ್ಲ. ಆದರೆ ಗ್ರಾಮಾಂತರ ಮತ್ತು ಕನ್ನಡ ಮೀಡಿಯಮ್ಗೆ 5% ಇದೆ. ಆದರೂ ಸಹ ಆದರೆ ಓದು ನಮ್ಮ ಇದು ಏನು ಇಂಗ್ಲೀಷ್ ಮೀಡಿಯಮ್ ಅನ್ನೋದು ನಮ್ಮ ವಿದ್ಯೆಯ ಒಂದು ಇದಾದರೆ ಕನ್ನಡ ಮತ್ತು ತುಳು ನಮ್ಮ ನಾವು ಬದುಕುವ ಒಂದು ದಾರಿಯಾಗಿರಬೇಕು. ನಾನು ಇಂಗ್ಲೀಷ್ ಓದು ತಪ್ಪಂದ್ರೆ ಎಲ್ಲ ಬೇಕೇ ಬೇಕು. ಯಾಕಂದ್ರೆ ನಾವು ಇವತ್ತು ಎಲ್ಲ ಬೇರೆ ದೇಶದ ಜೊತೆ ಬೇರೆ ಬೇರೆ ಪಟ್ಟಣಗಳ ಜೊತೆ ಪೈಪೋಟಿ ಮಾಡಬೇಕು. ನೀವು ಚೆನ್ನಾಗಿ ಓದಿನ ಜೊತೆಗೆ ಒಂದಿಷ್ಟು ಸಂಸ್ಕಾರಯುತವನ್ನು ಕಲಿಬೇಕು. ನೀವು ಅಂದರೆ ನೀವು ಯಾವ ಪರಿಸರದಲ್ಲಿ ಬದುಕ್ತಾ ಇದ್ದೀರಿ, ಈ ಪರಿಸರದಿಂದ ಏನು ಲಾಭ ಇದೆ. ಬಹುಶಃ ನೋಡಿ, ಇಲ್ಲಿ ಬೋಳದಂಥ ಪರಿಸರದಲ್ಲಿ ಇವತ್ತು ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ 2 ರಿಂದ 3 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಇದೆ. ಈ ವರ್ಷ ಮಳೆಗಾಲ ಬರ್ತಾನೆ ಇಲ್ಲ. ಮಳೆ ಯಾಕೆ ಹೀಗಾಗ್ತಾ ಇದೆ? ಎಲ್ಲಿನೂ ಇರಲಿಲ್ವ? ಎಲ್ಲಿನೂ ಯಾವಾಗಲೂ ಇತ್ತು. ಪೆಸಿಫಿಕ್ ಸಾಗರದಲ್ಲಿ ಉಷ್ಣಗಾಳಿ ಬರುವಂಥದ್ದು ಯಾವಾಗಲೂ ಇತ್ತು. ಆದರೆ ಈ ವರ್ಷ ಸೂಪರ್ ಎಲ್ಲಿನೂ ಆಗಿದೆ. ಇಲ್ಲಿಂದ ಏನು ಮೋಡಗಳಾಗ್ತದೆ, ಅದು ಪೆಸಿಫಿಕ್ ಗಾಳಿಯಿಂದಾಗಿ ಮೋಡ ಎಲ್ಲ ಚೆದರು ಹೋಗ್ತಾ ಇದೆ, ಮಳೆ ಬರ್ತಾ ಇಲ್ಲ. ಇದನ್ನು ಪ್ರಕೃತಿ ಸರಿ ಮಾಡ್ಕೊಳ್ತದೆ. ಮಳೆ ಬರ್ತದೆ, ಒಂದಿಷ್ಟು ಕಡಿಮೆ ಆಗ್ಬೋದು. ಬಿಟ್ಟರೆ ಈಗ ಬಂಗಾಳ ಕೊಲ್ಲಿಯಲ್ಲಿ ಈ ವರ್ಷ ಏನೇನೋ ಒಂದು ಚಂಡಮಾರುತ ಇದ್ದರೆ ಆ ಉಷ್ಣ ಗಾಳಿಯನ್ನು ಹೊಡೆದೂಡಿಸಿ ಮಳೆ ಬರುವಂಥ ವ್ಯವಸ್ಥೆ ಇದೆ, ಬರ್ತದೆ. ಈಗ ನನ್ನ ನಕ್ಕದಲ್ಲಿ ಸ್ವಲ್ಪ ಕವರ್ ಆಗ್ತಾ ಇದೆ. ಈಗ ಪ್ರಕೃತಿ ತನ್ನ ಸರಿ ಮಾಡ್ಕೊತಾ ಇದೆ, ಬಟ್ ನಾವು ಮನುಷ್ಯ ಸರಿ ಮಾಡ್ಕೊಳ್ತಾ ಇಲ್ಲ. ನಮಗೆ ಇದೆಲ್ಲದಕ್ಕೂ ಮೂಲ ಕಾರಣ ನಾನು ಹೇಳ್ತಾ ಇದ್ದೆ, ಈ ಭೂಮಿ ಏನು ರಚನೆ ಆಗಿದೆ ಅದನ್ನು ಈಗ ಮಕ್ಕಳು ಕೇಳ್ಕೊಳ್ಳಿ. ಭೂಮಿ ಏನು ರಚನೆ ಆಗಿದೆ ಇದನ್ನು ಹೇಳ್ತೇವೆ, ಇದನ್ನು ಭೌಗೋಳಿಕ ಪರಿಸರ. ಭೂಮಿಯನ್ನು ಬೆಟ್ಟ ಗುಡ್ಡ ನದಿ ತೊರೆ ಜರೆ ಸಮುದ್ರ ಎಲ್ಲವೂ ಸೇರಿದ ಭೌಗೋಳಿಕ ಪರಿಸರ ಅಂತೇವೆ. ಇಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಜೈವಿಕ ಪರಿಸರ ಅಂತೇವೆ, ಇನ್ಕ್ಲೂಡಿಂಗ್ ಸಸ್ಯಗಳಿಗೆ ಜೀವ ಇದೆಯೇ ಇಲ್ವಾ? ವಿದ್ಯಾರ್ಥಿಗಳು ಎಷ್ಟನೇ ಕ್ಲಾಸಲ್ಲಿ ಇದ್ದಾರಮ್ಮ ಇಲ್ಲಿ? ಟೀಚರ್ 7th ಇದ್ದಾರಾ? ಹಾಂ, ಸಸ್ಯಗಳಿಗೆ ಜೀವ ಇದೆ ಅಂತ ಯಾರು ಕಂಡು ಹಿಡಿದ್ರು ಗೊತ್ತಿದೆ? ಯಾರಾದರೂ ವಿದ್ಯಾರ್ಥಿಗಳಿಗೆ? ಹಾಂ, ಹೇಳಿ, ನಿಂತು ಹೇಳಿ. ಗೊತ್ತಿಲ್ಲ? ಸಸ್ಯಗಳಿಗೆ ಜೀವ ಇದೆಯಲ್ವಾ? ಹಾಂ, ಯಾರು ಕಂಡು ಹಿಡಿದ್ರು? ಸರ್ ಹೇಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ಕಂಡು ಹಿಡಿದ್ರು ಸಸ್ಯಗಳಿಗೆ ಜೀವ ಇದೆ ಅಂತ. ಹಾಗೆ ಜೀವ ಇದ್ಮೇಲೆ ಅದು ಮಾತೊಂದು ಆಡೋದಿಲ್ಲ ಅಷ್ಟೇ, ಸಸ್ಯಗಳಿಗೆ ಜೀವ ಇದೆ. ಆದರೆ ನಾನು ಅದೇ ನಮ್ಮ ಫಂಕ್ಷನಲ್ಲಿ ಒಂದು ಬುಕ್ಕು ಕೊಟ್ಟರು ಎಲ್ಲ ಗೆಸ್ಟ್ಗಳಿಗೆ, ಮಳೆ ನಿಂತು ಹೋದ ಮೇಲೆ ಮರ ಅಂತ ಆ ಬುಕ್ಕಿನ ಟೈಟಲ್. ಮಳೆ ನಿಂತು ಹೋದ ಮೇಲೆ ಮರ, ಎಷ್ಟು ಒಳ್ಳೆ ಟೈಟಲ್ ನೋಡಿ.
ಒಂದು ಮರ ಏನು ಮಾಡ್ತದೆ ಅಂದರೆ ಮಳೆ ಬರುವಾಗ ಎಲ್ಲ ಮರದಡಿಯೋ ನಿಲ್ತೇವೆ. ಒಂದು 10 ನಿಮಿಷ ಮಳೆ ಬಂದಾಗ ಎಲ್ಲ ನೀರು ಹಿಡಿದಿಟ್ಕೊಳ್ತದೆ. ಮತ್ತು 20 ನಿಮಿಷ ಮಳೆ ಬಂದರೆ ಆ ಮರದ ನೀರೇ ಕೆಳಬೀಳು ಶುರು ಆಗ್ತದೆ. ಅದರ 2 ಅರ್ಥ ಇದೆ. ಒಂದು, ನೀನು ಆಸರೆ ಎಷ್ಟು ಬೇಕೋ ಅಷ್ಟು ಪಡ್ಕೋ. ಎರಡನೇದು, ನಿನ್ನ ಮುಂದಿನ ಪೀಳಿಗೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಆ ನೀರನ್ನು ಹಿಡಿದು ಇಟ್ಕೊಂಡು ಅದು ಭೂಮಿಗೆ ಆಳಕ್ಕೆ ಕಳಿಸ್ತದೆ. ಇವತ್ತು ಅಂತರ್ಜಲವನ್ನು ಜಾಸ್ತಿ ಮಾಡೋದು ಮರಗಳೇ. ಆಮೇಲೆ ನಿಮ್ಮ ಧ್ರುವೀಕರಣ ಮುಖಾಂತರ ಭೂಮಿಯಲ್ಲಿದ್ದ ನೀರನ್ನು ಆವಿ ಮಾಡ್ಕೊ ಅದನ್ನು ಇದಕ್ಕೆ ಮೋಡಗಳಾಗುವಂತೆ ಮಾಡುವಂಥದ್ದು ಮರಗಳೇ. ಆಮೇಲೆ ಅದನ್ನು ಗುರುತ್ವಾಕರ್ಷಣೆ ಮುಖಾಂತರ ಭೂಮಿಗೆ ಮಳೆಯನ್ನು ತರೋದು ಮರಗಿಡಗಳೇ. ಹಾಗಾಗಿ ಪ್ರಕೃತಿಯಲ್ಲಿ ಮರಗಿಡಗಳು ಹುಟ್ಟಿದ ಮೇಲೆ ಮನುಷ್ಯ ನೆಕ್ಸ್ಟ್ ಜನ್ರೇಷನ್. ಸಾಮಾನ್ಯ ನಮಗೊಂದು 4800 ವರ್ಷಗಳ ಇತಿಹಾಸ ಹೇಳ್ತಾರೆ. ನಾವೀಗ 100 ವರ್ಷದಲ್ಲಿ ಕರೆಂಟು, ಕಂಪ್ಯೂಟ್ರು, ಮೊಬೈಲು ಎಲ್ಲವನ್ನು ನೋಡಿದ್ದೇವೆ. ಅದಕ್ಕಿಂತ ಹಿಂದಿನ ಜನ ಬದುಕಿರಲಿಲ್ವಾ? ನಮ್ಮಿಂದ ಆರೋಗ್ಯಯುತವಾಗಿ ಬದುಕಿದ್ರು. ಅವರಿಗೆ ನಮ್ಮ ಜನರಿಗೆ ಇವನ್ನು ಕಾಡಲ್ಲಿ ಬದುಕಿದ್ರು, ಜನ ಬದುಕ್ತಾ ಇದ್ರು. ಆದರೆ ನಾವು ಬದಲಾವಣೆ ಆಗಬೇಕು, ಬದಲಾವಣೆಗೆ ಎಲ್ಲ ವ್ಯವಸ್ಥೆಗಳು ಬಂತು. ಇವತ್ತು ನಮಗೆ ವಿಜ್ಞಾನದಲ್ಲಿ ಮುಂದೋದ್ವಿ, ಫ್ಲೈಟ್ ಕಂಡುಹಿಡಿದ್ವಿ, ಆಮೇಲೆ ನಮ್ಮದು ನಗರೀಕರಣ, ಕೈಗಾರೀಕರಣ, ವಿದ್ಯುದೀಕರಣ ಎಲ್ಲ ಆಯಿತು. ಆದರೆ ನಾವು ಸುಸ್ಥಿರತೆ ಇರುವ ಪರಿಸರವನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದ ಇವತ್ತು ಒಂದಿಷ್ಟು ಭಾಳ ರೋಗ ರುಜಿನ. ಬಟ್ ನಿಮ್ಮಾಗೆ ನಾವು ಸ್ಕೂಲಿಗೆ ಹೋಗುವಾಗ ನಮ್ಮ ಸ್ಕೂಲಲ್ಲಿ ಒಂದು ಡ್ರಮ್ ಇಡ್ತಿದ್ರು, ಒಂದು ಗ್ಲಾಸ್ ಇಡ್ತಿದ್ರು. ಆ ಬಾವಿಯಿಂದ ನೀರು ಸೆಳೆದು ಹಾಕ್ಬಿಟ್ಟು ನಾವೆಲ್ಲ ಕುಡಿತಿದ್ವಿ. ಯಾರು ಕಚ್ಚಿ ಕುಡಿದ್ರು ಅಂತೂ ಕಂಪ್ಲೇಂಟ್ ಇಲ್ಲ. ಎಲ್ಲರೂ ಅಂದರೆ ಆವಾಗ ಮಕ್ಕಳು ಹೇಗಿತ್ತು ಅಂದರೆ ನಿಮ್ಮ ಈಗಿನ ಹಾಗೆ ಹಂದಿ ಜ್ವರ, ನಾಯಿ ಜ್ವರ, ಹಕ್ಕಿ ಜ್ವರ, ಇಲಿ ಜ್ವರ, ಬಾವಲಿ ಜ್ವರ ಯಾವುದೂ ಇರಲಿಲ್ಲ. ವೈರಸ್ಸೇ ಇರಲಿಲ್ಲ ಆಗ. ಇವತ್ತು ನಿಮ್ಮ ಸಾಧ್ಯ ಇಲ್ಲ. ಈಗ ಇವರು ಉದಯಣ್ಣ ಹತ್ರ ಬೇರೆ ಯಾರ ಹತ್ರ ನೀವು ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯ ರಿಕ್ವೆಸ್ಟ್ ಮಾಡಿಕೊಂಡು ಫಿಲ್ಟ್ರ್ ಹಾಕಬೇಕು. ನಿಮ್ಮ ತಂದೆ ತಾಯಿ ಹೇಳೋದು ಒಂದೇ, ಮನೆಯಲ್ಲಿ ಫಿಲ್ಟ್ರ್ ಇದ್ದರೆ ಕುಡೀರಿ. ಆಮೇಲೆ ನಿಮ್ಮ ಬಾಟ್ಲಿಗೆ ಹಾಕ್ಕೊಂಡು ಕುಡೀರಿ. ಶಾಲೆಯಲ್ಲಿ ಯಾವ ಕಾರಣಕ್ಕೂ ಗ್ಲಾಸಿಂದ ಕುಡಿಬೇಡಿ. ನಿಮ್ಮ ಪೇರೆಂಟ್ಸ್ ಹೇಳಿಸ್ಕೊಡೋದು. ಇನ್ನು ನೆಕ್ಸ್ಟ್ ಇವ್ರ ಮಕ್ಳೇನು ಹೇಳಿ ಕಳಿಸ್ತಾರೆ ಗೊತ್ತಾ? 2 ಕಂಪಾರ್ಟ್ಮೆಂಟ್ ಬ್ಯಾಗ್ ಬರುತ್ತಾಗ, ಒಂದು ನೀರಿದು, ಇನ್ನೊಂದು ಆಕ್ಸಿಜನ್ ಇದು. ನೀವು ಇವರೆಲ್ಲ ಹೇಳ್ಕೊಳ್ಸೋದು ಮಕ್ಳಿಗೆ ಏನಂತ ಹೇಳಿದ್ರೆ, ನೋಡು ಮಗ, ನೀರು ಕುಡಿದ್ರು ಪರವಾಗಿಲ್ಲ, ಏನಾದರೂ ಉಸಿರಾಡುತ್ತೆ ಅಂದರೆ ಇದು ಬಾಯಿಗೆ ಮುಗಿ ಇಟ್ಕೊ ಅಂತ ಈ ಮಕ್ಕಳು ಹೇಳ್ಕೊಡೋ ಪರಿಸ್ಥಿತಿ ಇದು ಬರುತ್ತೆ. ಯಾಕಂದ್ರೆ ನಾವು ಎಣಿಸಿರಲಿಲ್ಲ ಈ ಥರ ಶಾಲೆಯಲ್ಲಿ ಫಿಲ್ಟರ್ ನೀರು ಕೊಡೋ ಪರಿಸ್ಥಿತಿ ಬರುತ್ತೆ. ಈಗ ನನ್ನ ಮನೇಲಿ ಬೆಳಿಗ್ಗೆ ನಾನು ಮಿಸ್ಸಸ್ ಮಾಡೋದು ಅದೇ ಕೆಲಸ. ಅವಳು ಬುಕ್ ತೊಗೊಂಡಲ್ಲಿ ನೋಡೋದಿಲ್ಲ, ಅವಳು ಅದು ನೀರು ಮನೆಯಿಂದ ನಮ್ಮ ಮನೆ ಫಿಲ್ಟ್ರಿಂದ ತೆಗೆದು ಕರೆಕ್ಟಾಗಿ ಬ್ಯಾಗಿಗೆ ಹಾಕಿ ಕೊಡು, ಇದೇ ನೀರು ಕುಡಿ ಅಂತ. ಇಂಥ ಕಾಲಕ್ಕೆ ಏನಾಗಿದೆ ಹಾಗಾದರೆ? ಪ್ರಕೃತಿದು ಮಳೆ ಬರ್ತಾ ಇಲ್ವಾ? ನೀರಿಲ್ವ ಭೂಮಿಲಿ? ಎಲ್ಲವೂ ಇದೆ. ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ನಮ್ಮ ಮೂಲಭೂತವಾಗಿ ಬೇಕಾಗಿರುವುದು ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಬೆಳಕು. ಇದು ಪ್ರಕೃತಿಯಿಂದ ಸಿಗ್ತಾಯಿದೆ. ಹಾಗೆ ಎಲ್ಲೂ ನೀರನ್ನು ಕಲುಷಿತ ಮಾಡಬೇಡಿ, ಎಲ್ಲೂ ಪ್ಲಾಸ್ಟಿಕ್ ನೀವು ಹೊರಗೆ ಹಾಕಬೇಡಿ. ಆಮೇಲೆ ಒಂದಿಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟ್ ಸಂಡೇ ಒಂದು ಅರ್ಧ ಗಂಟೆ ಅವರಿಗೆ ಒಂದು 4 ಪಾಟ್ ಹಾಕಿಬಿಟ್ಟು ಒಂದು ಸಸಿ ನೆಡುವಂಥದ್ದು, ಮಣ್ಣನ್ನು ಮುಡಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ನಾವು ಮಾಡ್ತಾಯಿಲ್ಲ. ನಾನು ಹೇಳಿದ್ನಲ್ಲ, ಈಗ ಒಂದು ನಮ್ಮ 2000 ನಂತರದ ಜನ್ರೇಷನ್ಗಳು ಪೇರೆಂಟ್ಸ್ಗಳ ಪ್ರಾಬ್ಲಮಿಂದ ಮಕ್ಕಳು ಹಾಳಾಗಿದ್ದು. ಮಕ್ಕಳಿಗೆ ಅವ್ರು ಏನು ಕಲಿತಾರೋ ಚೈಲ್ಡ್ಹುಡ್ಡಲ್ಲಿ. ನೀವು ಚೈಲ್ಡ್ಹುಡ್ಡಲ್ಲಿ ಕಲಿಸ್ತಿದ್ರೆ ಅವ್ರು ಇನ್ನು ನೆಕ್ಸ್ಟ್ ಜನ್ರೇಷನ್ ಗೊತ್ತೇ ಇರೋದಿಲ್ಲ. ಅವರಿಗೆ ಮಣ್ಣು ಅಂದ್ರೆ ಏನು ಗೊತ್ತಿಲ್ಲ, ಸಸಿ ಅಂದ್ರೆ ಏನು ಗೊತ್ತಿಲ್ಲ, ಪ್ರಕೃತಿ ಅಂದ್ರೆ ಏನು ಗೊತ್ತಿಲ್ಲ, ಏನೂ ಗೊತ್ತಿರೋದಿಲ್ಲ ಅವರಿಗೆ. ಹಾಗಾಗಿ ದಯಮಾಡಿ ನಾನು ಎಲ್ಲ ಪೇರೆಂಟ್ಸ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಮಕ್ಕಳಿಗೆ ಮತ್ತು ಅವರಿಗೆ ಈ ನಾವು ಬದುಕಬೇಕಾದ್ರೆ ಏನು ಬೇಕು ಅನ್ನೋದನ್ನು ಅವರಿಗೆ ಕಲಿಸಿ. ಅವ್ರಿಗೆ ಮೂಲಭೂತವಾಗಿ ಬೇಕಾಗಿರೋದು ಗಾಳಿ, ನೀರು, ಬೆಳಕು ಅಂತ. ಭಾಳ ಜನ ನಮ್ಮ ದೇಹದಲ್ಲಿ ಯಾವುದು ಅಂಗ ಭಾಳ ಸ್ಟ್ರಾಂಗ್ ಗೊತ್ತಿದೆ ಯಾರಿಗಾದರೂ? ವಿದ್ಯಾರ್ಥಿಗಳಿಗೆ ಯಾರಿಗಾರು ಗೊತ್ತಿದೆ? ಸುಮ್ಮನೆ ಒಂದು 5 ನಿಮಿಷ ಇಂಟ್ರಾಕ್ಷನ್ ಮಾಡಿ ಮುಗಿಸ್ಬಿಡ್ತೇನೆ. ನಮ್ಮ ಬಾಡಿ ಇದೆಯಲ್ಲ, ಇದರ ಸ್ಟ್ರಾಂಗ್ ಆರ್ಗನ್ ಯಾವುದು? ಬೋನ. ಈಗ ಹಾಗಾದರೆ ನಿಮಗೆ ಉಸಿರಾಡ್ಲಿಕ್ಕೆ ಗಾಳಿ ಕೊಡೋದಿಲ್ಲ. ಈಗ ಒಂದು ಕೋಣೆಯಲ್ಲಿ ಕೂಸಾಕ್ಬಿಡ್ತೇವೆ, ಎಲ್ಲ ಬದುಕ್ತೀರಾ? ಬೋನ್ ಉಂಟಲ್ಲ ನಿಮಗೆ? ಹಾಂ, ಲಂಗ್ಸು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ತಗೊಂಡು ನಮ್ಮ ದೇಹದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೊರಗಾಗ್ತದೆ. ಆಕ್ಸಿಜನ್ ತೊಗೊಂಡದನ್ನು ಏನು ಮಾಡ್ತದೆ? ಹಾರ್ಟಿಗೆ, ಆಮೇಲೆ ಬ್ಲಡ್ ಮುಖಾಂತರ ಎಲ್ಲ ಆರ್ಗನ್ಸಿಗೆ ಕೊಡ್ತದೆ. ಇದನ್ನು ಯಾರು ಕಲಿಸ್ಕೊಟ್ರು ಹೇಳಿ ನಮಗೆ? ಗೊತ್ತಿಲ್ವಾ? ನಿಮಗೆ ಮರ್ತ್ಬಿಟ್ರಿ ನೋಡಿ. ಕರೋನಾ ಕಲಿಸ್ಕೊಡ್ತು. ಕರೋನಾ ಬರೋ ತನಕ ಲಂಗ್ಸ್ ಇದೆ ಅಂದರೆ ಗೊತ್ತಾ? ಎಲ್ಲ ಹಾರ್ಟು ಹೇಳ್ತಿದ್ರು. ಕರೋನಾದಲ್ಲಿ ಯಾರೆಲ್ಲ ಡೆತ್ ಆದರು ಅವರೆಲ್ಲ ಲಂಗ್ಸ್ ಕೆಲಸ ಮಾಡದೆ ಡೆತ್ ಆಗಿರು. ಲಂಗ್ಸ್ ಇನ್ಸ್ಪೆಕ್ಷನ್ ಹೈಯೆಸ್ಟ್ ಬಿಲ್ ಕರೋನಾದಲ್ಲಿ. ನನಗೆ ಮಂಗಳೂರು RF ಆಗಿದ್ದೆ. ನನಗೆ ರೈಲ್ವೆ ಸ್ಟೇಷನಲ್ಲಿ ಈ ಬೇರೆ ಕಡೆಯಿಂದ ಬಂದವ್ರನ್ನ ಹಿಡಿದು ಸೀಲಾಕಿ ಕ್ವಾರಂಟೈನ್ ಮಾಡೋ ಡ್ಯೂಟಿ ಇತ್ತು. ಮಾಡ್ತಾ ನನಗೆ ಕರೋನಾ ಬಂತು. ಐ ಹ್ಯಾವ್ ಅಡ್ಮಿಟೆಡ್ ಫಾರ್ 19 days. 9 days ಹೈ ಫ್ಲೋ ಆಕ್ಸಿಜನಲ್ಲಿದ್ದೆ ನಾನು.
ಇನ್ನು ಒನ್ ಡೇ ಆಗಿದ್ರೆ ನಾನು ಬದುಕ್ತಿರ್ಲಿಲ್ಲ, ವೆಂಟಿಲೇಟರ್ ಹೋಗ್ತಿದ್ದೆ ನಾನು. ನನ್ನ ಹಾಸ್ಪಿಟ್ಲ್ ಬಿಲ್ ಎಷ್ಟು ಗೊತ್ತಾ? 3,20,000. ಅದರಲ್ಲಿ ಆಕ್ಸಿಜನ್ ಬಿಲ್ ಎಷ್ಟಿದೆ ಗೊತ್ತಾ? 3,04,000. 9 ಡೇಸಿಗೆ. ಆಯ್ತಾ? ಬೇಡ, ತೊಂದರೆ ಇಲ್ಲ. ಹಾಗಾಗಿ ಲಂಗ್ಸ್ ಭಾಳ ಮುಖ್ಯ. ಹಾಗಾದ್ರೆ ಲಂಗ್ಸ್ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡಬೇಕು? ನೀವು ಯಾವುದೇ ಪಟ್ಟಣದ ಜನ ಲಂಗ್ಸನ್ನು ಟೆಸ್ಟ್ ಮಾಡಿ. 5% ಲಂಗ್ಸ್ ಈಗಾಗಲೇ ಅವರು, ಯಾಕಂದರೆ ಅವರು ಏನಾಗ್ತದೆ, ವೆಹಿಕಲ್ಗಳಿಂದ ಕಾರ್ಬನ್ ಮೊನಾಕ್ಸೈಡ್ ಹೊರಗೆ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಜಿಂಕ್ ಹೊರಗೆ ಹೋಗ್ತದೆ. ಅದು ಇನ್ನಿಷ್ಟು ಅಪಾಯಕಾರಿ. ನಾವು ಏನು ಮಾಡ್ತೇವೆ, ನೀವು ಮಂಗಳೂರಲ್ಲಿ ಎಲ್ಲ ಮಕ್ಕಳು ಹೋದರೆ ಒಂದು ರೌಂಡ್ ಅಲ್ಲಿ ಓಡಾಡಿದರೆ ಮೂಗಲ್ಲಿ ಕೈ ಹಾಕಿ ತೆಗೀರಿ, ನಿಮ್ಮ ಮೂಗೊಳಗಡೆ ಕಪ್ಪಿರ್ತದೆ, ತೊಂದರೆ ಇಲ್ಲ. ಆಗ ನಿಮಗೆ ಅಟ್ಲೀಸ್ಟ್ ಇಲ್ಲಿ ಒಳ್ಳೆ ಆಪ್ಷನ್ ಸಿಗ್ತಾ ಇದೆ. ಇದು ಕಾರಣನೇನೆ ಈ ಪ್ರಕೃತಿ. ನೋಡಿ, ನಿಮ್ಮ ಇಲ್ಲಿ ಬಂದರೆ ಭಾಳ ಖುಷಿ ಆಗ್ತದೆ. ಸುತ್ತಮುತ್ತ ಒಳ್ಳೆ ಪ್ರಕೃತಿಲಿದ್ದೀರಿ. ನಿಮ್ಗೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇದನ್ನು ಉಳಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿ ಏನು ಕೃಷಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಲ್ಲಬೇಕು, ಆ ಕೃಷಿಗೆ ನೀವು ಸಪೋರ್ಟ್ ಮಾಡಬೇಕು. ಮತ್ತು ನೀವು, ನಾನು ಹೇಳ್ತೇನೆ, ಪ್ರತಿಯೊಬ್ಬರು ನಮಗೆ ಬೇಕಾದಂಥ ಮೂಲಭೂತವಾದಂಥ ನೀರನ್ನಾಗಲಿ, ನಿಮ್ಮ ಯಾವುದು ನೀರನ್ನು ಕಲುಷಿತ ಮಾಡಬಾರ್ದು, ಗಾಳಿನ ಕಲುಷಿತ ಮಾಡಬಾರ್ದು. ಎಲ್ಲರೂ ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ, ಈಗ ಅಲ್ಲಿ ಮೊನ್ನೆ ನಾನೊಂದು ಸ್ಕೂಲಲ್ಲಿ ಕುತ್ಲೂರಲ್ಲಿ ಹೋಗಿದ್ದೆ, ಅದೊಂದು ಪ್ರೆಸ್ ಕ್ಲಬ್ನವ್ರು ಅಡ್ಯಾಪ್ಟ್ ಮಾಡಿದ್ದಾರೆ. ಆ ಸ್ಕೂಲಲ್ಲಿ 1 kg ಪ್ಲಾಸ್ಟಿಕ್ ತಂದು ಕೊಟ್ಟರೆ 10 kg ಅಕ್ಕಿ ಕೊಡ್ತಾರೆ ಪ್ರೆಸ್ನವ್ರು. ನೀವೆಲ್ಲ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿ. ನಿಮ್ಮ ಇವತ್ತು ಬರ್ತದೆ ಪ್ಲಾಸ್ಟಿಕ್ಕನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ರಿಪಿಲ್ಲರ್ ಇರ್ಬೋದು, ಕಂಪಾಸ್ ಬಾಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಎಲ್ಲವೂ ಪ್ಲಾಸ್ಟಿಕ್ ಕವರ್ ಆಗೇ ಬರ್ತದೆ. ಆದರೆ ಕಲೆಕ್ಟ್ ಮಾಡಿ. ನೀವು ಕಲೆಕ್ಟ್ ಮಾಡಿದ ಪ್ಲಾಸ್ಟಿಕ್ಕು ಬಹುಶಃ ನೀವು ಡಿಗ್ರಿ ಹೋಗುವಾಗ ನಿಮ್ಮ ಮಕ್ಕಳ ಕಾಲದಲ್ಲೂ ಕೊಟ್ಟರೆ ಸರ್ಕಾರ ನಿಮ್ಗೆ 5% 5 ಮಾರ್ಕು ಕೊಡ್ಬೋದು. ಈ 1% ಪ್ಲಾಸ್ಟಿಕ್ಕಿಗೆ ಗ್ರೇಸ್ ಮಾರ್ಕ್ ಬರೋ ಚಾನ್ಸಸ್ ಇದೆ ಇನ್ನು ಮುಂದೆ. ಯಾಕಂದ್ರೆ ಪ್ಲಾಸ್ಟಿಕ್, ಯಾಕಂದ್ರೆ ನೀವು ಏನು ಮಾಡ್ತೀವಿ ಅಂದರೆ, ನಿಮ್ಮ ತಲೆಯಲ್ಲೇನು ನಮ್ಮದೇ ಹಳ್ಳಿ ಏನಂತ ಇಲ್ಲೆಲ್ಲ ತೆಗೆದು ರಸ್ತೆಯಲ್ಲಿ ಎದ್ಬಿಟ್ರೆ, ಈ ರಸ್ತೆಯಿಂದ ಚರಂಡಿಲಿ ಹೋಗಿ ನಿಮ್ಮ ಯಾವುದೋ ಹಳ್ಳಕ್ಕೆ ಹೋಗ್ತದೆ, ಆ ಹಳ್ಳದಿಂದ ಒಂದು ಹೊಳೆಗೆ ಹೋಗ್ತದೆ, ಆ ಹೊಳೆಯಲ್ಲಿ ಹೋಗ್ತದೆ, ಪುನಃ ಸಮುದ್ರ ಸೇರ್ತದೆ. ಸಮುದ್ರ ಈಗ ಹೋಗಿ ನೀವು ಸಮುದ್ರ ಸೈಡಲ್ಲಿ ನೋಡಬೇಕು, 2 ಅಡಿ ಪ್ಲಾಸ್ಟಿಕ್ ಬಿದ್ದಿದೆ, ಬಾಟ್ಲ್ ಮತ್ತು ಪ್ಲಾಸ್ಟಿಕ್. ಆ 2 ಅಡಿ ಪ್ಲಾಸ್ಟಿಕ್ ತೆಗಿಲಿಕ್ಕೆ ನಮ್ಮದು ಮಂಗಳೂರಲ್ಲಿ ಕೋಸ್ಟಲ್ ಬೆಲ್ಟಲ್ಲೆಲ್ಲ ಲಯನ್ಸ್, ರೋಟ್ರಿ, JC, ಆಮೇಲೆ ಆ ಸಂಘ ಈ ಸಂಘ ಎಲ್ಲ ಸಂಘ ಸೇರಿಕೊಂಡು ನಾವು ಬೆಳಿಗ್ಗೆ ಹೋಗಿ ಒಂದು ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡು ನಾವು ಅದನ್ನು ಎತ್ತಿ ಫೋಟೋ ಹೊಡೆದು ಮಾಡಿ ಪೇಪರಿಗೆ ಬರಬೇಕಲ್ವಾ, ಅದನ್ನೆಲ್ಲ ಗೋಣಿಚೀಲ ಹಾಕಿ ಅಲ್ಲಿ ಉಪ್ಪಿಟ್ಟು ಕಿತ್ತಿದ್ದು ಬರೋದು ನಾವು. ಮತ್ತೆ ಇದು ನಾವಿಲ್ಲಿ ಹಾಕದಿದ್ರೆ ಆ ಕೆಲಸನೇ ಇಲ್ಲಲ್ಲ. ಇದು ನಾವು ಮಾಡುವಂಥದ್ದು. ಅಂದರೆ ನಾನು ಹೇಳೋದು ಅಂದರೆ ಒಂದಿಷ್ಟು ಬದಲಾವಣೆ ಆಗಬೇಕು. ನಾವು ಹೇಳ್ತಾ ಇದ್ದೇವೆ ಅಂದರೆ ಎಲ್ಲರೂ ಹೇಳೋದೇನು, ನಾವು ಕೇವಲ ನಮ್ಮೊಬ್ಬರಿಂದ ಬದಲಾವಣೆ ಆಗೋ ಸಾಧ್ಯನೇ, ನಮ್ಮೊಬ್ಬರಿಂದ ಬದಲಾವಣೆ, ಒಬ್ಬರಿಂದೇ ಆಗೋದು ಬದಲಾವಣೆ. 100 ಜನ ಸೇರಿ ಬದಲಾವಣೆ ಮಾಡಲಿಕ್ಕೆ ಒಬ್ಬರು ಸೇರಿ ಹನಿ ಸೇರಿ ಮಳೆ ಬರದೆ ಹೊರತು ಮೋಡನೇ ಬಿದ್ದೋದ್ರೆ ನೀವು ಯಾರೂ ಬದುಕೋದಿಲ್ಲ. ಅದಕ್ಕೆ ಆಲಿಕಲ್ ಮಳೆ ಹೇಳ್ತಾರೆ, ಇಲ್ಲ ಕ್ಲೌಡ್ ಬಾಸ್ಟ್ ಅಂತ ಹೇಳ್ತೇವೆ. ಆ ಮಳೆ ಹನಿಯಾಗಿ ಬಿದ್ದರೆ ಮಳೆ ಅದು ದಪ್ಪ ಹನಿ ಬಿದ್ದರೆ ಆಲಿಕಲ್ ಮಳೆ, ಅದು ಇನ್ನೂ ಜೋರ ಬಿದ್ದರೆ ಕ್ಲೌಡ್ ಬಾಸ್ಟ್, ನೀವು ಯಾರೂ ಬದುಕಿರೋದಿಲ್ಲ. ಹಾಗಾಗಿ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ. ನಾನು ಹೇಳೋದು ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. 8ನೇ ಕ್ಲಾಸ್ ಮಕ್ಕಳಿಗೆ ಗೊತ್ತಾಯ್ತಮ್ಮ ನಾನು ಹೇಳಿದ್ದು ಯಾವುದು? ಮೂಲಭೂತವಾಗಿ ಏನು ಬೇಕು ನಮಗೆ? ಬರ್ಡೇ ಎಷ್ಟು ಜನ ಮಾಡ್ಕೊಳ್ತೀರಿ? ಎಲ್ಲ ಬರ್ಡೇ ಆಚರಿಸ್ತೀರಲ್ವಾ? ಬರ್ಡೇ ಗಿಡ ನೆಟ್ಟರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡೋಣ. ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ತೀರಿ? ನೆಡ್ತೀರಲ್ವಾ? ಒಂದು ಕೆಲಸ ಮಾಡಿ, ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಈ ಸಾಮಾನೆಲ್ಲ ಅಂಗಡಿಯಿಂದ ತರುವಾಗ ಬ್ಯಾಗ್ ಬರ್ತದಲ್ಲ, ಆ ಬ್ಯಾಗಲ್ಲಿ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಮನೇಲಿ ತಂದು ಹಲಸಿಂದ ಬೀಜ, ಮಾವಿನ ಗೊರಟುಗಳು, ಬೇರೆ ಏನಾದರೂ ಈಗಂತೂ ಎಲ್ಲರ ಮನೇಲೂ ರಾಂಬುಟಾನ್ ಆಗಿದೆ. ಮ್ಯಾಂಗೋ ಸ್ಟಿಕ್ ಮತ್ತು ರಾಂಬುಟಾನ್ ತಿಂತಾಯಿದ್ದೇವೆ. ಅದು ಅವೆಲ್ಲ ಆಫ್ರಿಕಾ ದೇಶದಲ್ಲಿ ಪ್ರಾಣಿಗಳು ತಿನ್ನೋ ಹಣ್ಣು. ನಾವು ಅದನ್ನು ಸಂಶೋಧನೆ ಮಾಡಿ ಈಗ ಇಂಡಿಯಾಕ್ಕೆ ತಂದಿದ್ದು ನಾವು ತಿಂತಾಯಿದ್ದೇವೆ. ಹಾಗಾಗಿ ತಿನ್ನಲಿ, ತೊಂದರೆ ಇಲ್ಲ. ಅದರ ಬೀಜಗಳನ್ನು ಹಾಕಿ ಮೊಳಕೆ ಬರ್ತದೆ, ಗಿಡ ಆಗಲಿ. ಆ ಗಿಡಗಳನ್ನು ಎಲ್ಲಾದರೂ, ಗಿಡಕ್ಕೆ ನೋಡಿ ಜಾತಿ ಮತ ಧರ್ಮ ಇಲ್ಲ. ಒಂದಿಷ್ಟು ಗೊಬ್ಬರ, ಒಂದಿಷ್ಟು ನೀರು ಸಿಕ್ಕರೆ ಎಲ್ಲಿ ಬೇಕಾದ್ರೆ ಬದುಕ್ತದೆ. ಮಕ್ಕಳು ಇವತ್ತು ಹೇಗೆ ಬದುಕಬೇಕಂದ್ರೆ ಒಂದು ಸಸಿ ಥರ ಬದುಕಬೇಕು ನಾವು. ಈ ಸಸಿಗೆ ಯಾವುದೇ ಜಾತಿ ಮತ ಧರ್ಮನೇ ಇಲ್ಲ. ಅದಕ್ಕೆ ಅದ್ರ ಥರ ಬದುಕಿದರೆ ಪ್ರಪಂಚದಲ್ಲಿ ಯಾವುದೇ ಗಲಾಟೆ ಗೊಜ್ಜಿಲ್ಲ, ಯಾವುದೇ ಕೋಮುವಾದನೂ ಬರೋದಿಲ್ಲ. ನಾವು ಪ್ರಕೃತಿಯಲ್ಲಿ ಸಸಿ ಥರ ಬದುಕೋದನ್ನು ಬಿಟ್ಬಿಟ್ಟು ಮನುಷ್ಯಾಗಿ ಬದುಕಲಿಕ್ಕೆ ಹೋಗಿದ್ದೇವೆ. ಪ್ರಕೃತಿಯನ್ನು ನೋಡ್ಕೊಂಡು ಮನುಷ್ಯ ಬದುಕಿದ್ರೆ ಮನುಷ್ಯನಿಗೂ ಪ್ರಕೃತಿ ಅವಿನಾಭಾವ ಸಂಬಂಧ. ನಮ್ಮ ಹಿರಿಯರೆಲ್ಲ ಪ್ರಕೃತಿ ಜೊತೆ ಬದುಕ್ತಿದ್ರು. ಆಗ ಅವರಿಗೆ ಯಾವುದೇ ಭೇದ ಭಾವ ಧರ್ಮನೇ ಇರಲಿಲ್ಲ. ಅವರಿಗೆ ಅವರವ್ರ ಆಚರಣೆಗೆ ಅಷ್ಟೇ ಇತ್ತು. ಇವತ್ತು ನಾವು ಅದು ಬದಲಾಗ್ತಾ ಇದ್ದೇವೆ. ಅದಾಗಬಾರ್ದು. ಇವತ್ತು ಮುಂದಿನ ಜನ್ರೇಷನ್ ನೀವು ಭೂಮಿಯಲ್ಲಿ ಸುಸ್ಥಿರವಾಗಿ ಒಂದು ಆರೋಗ್ಯಯುತ ಜೀವನವನ್ನು ಮಾಡಬೇಕಾದ್ರೆ ಖಂಡಿತವಾಗೂ ನೀವು ಪ್ರಕೃತಿ ಜೊತೆ ಬದುಕಬೇಕು.
ಇಲ್ದಿದ್ರೆ ಈಗ ನೋಡಿ ನಿಮ್ಮೂರಲ್ಲಿ ನೀವು ಮನಸ್ಸು ಮಾಡಿದ್ರೆ ಆಚೆ ಈಚೆ ಓಡೋ ಚಿರತೆಗಳನ್ನ ಯಾರೋ ವೀಡಿಯೋ ತೋರಿಸ್ಬೋದು, ಮನೇಲಿ ಬರ್ಬೋದು ನಿಮಗೆ ಮೊಬೈಲಲ್ಲಿ, ನೋಡಿ ನಮ್ಮ ಮನೆ ಹತ್ರ ಚಿರತೆ ಹೋಯ್ತಂತ. ಇನ್ನು ನೀವು ಆ್ಯನಿಮಲ್ ಪ್ಲಾನೆಟ್ ಇಲ್ಲ ಜಿಯೋಗ್ರಫಿ ಚಾನಲ್ ನೋಡಬೇಕಾಗ್ತದೆ. ಈಗಾಗಲೇ ದುಡ್ಡು ಕೊಟ್ಟು ನೋಡ್ತಾ ಇದ್ದಾರೆ ಮೈಸೂರು ಜನ ಎಲ್ಲ. ಹುಲಿ ನೋಡ್ಲಿಕ್ಕೆ 100 ರೂಪಾಯಿ ಕೊಡಬೇಕು, ಚಿರತೆ ನೋಡ್ಲಿಕ್ಕೆ 100 ರೂಪಾಯಿ ಕೊಡಬೇಕು ಝೂಗೆ ಹೋಗಿ. ನಿಮ್ಗೆ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಮನೆ ಹತ್ರ. ಮಾಡ್ತೀರಲ್ವ ಬರ್ಡೇಗೆ ಎಷ್ಟು ಜನ ಗಿಡ ನೆಡ್ತೀರಿ ನೋಡೋಣ, ಕೈ ಎತ್ತಿ. ಎಸ್, ಥ್ಯಾಂಕ್ ಯು. ನೀವು ಇಷ್ಟು ಜನ ಗಿಡ ನೆಟ್ಟರು ಸರ್. ನಾನು ಹೇಳಿ, ನೀವು ನಮ್ಮ ಕಾಡು ಗಿಡ ನೆಡಬೇಡಿ, ಮನೇಲೊಂದು ಪಾಟ್ ತೊಗೊಳ್ಳಿ, ಪ್ಲಾಸ್ಟಿಕಲ್ಲಿ ಮಣ್ಣು ತುಂಬಿ ಒಂದು ಬೀಜ ಹಾಕಿ, ತುಳಸಿ ಗಿಡ ನೆಡಿ, ಮಲ್ಲಿಗೆ ಗಿಡ ನೆಡಿ, ರೋಸ್ ಗಿಡ ನೆಡಿ, ಗುಲಾಬಿ ಗಿಡ ನೆಟ್ಟು ಗುಲಾಬಿಯ ಹೂವು ಆಗ್ತದೆ, ನೀವೇ ಮುಡ್ಕೊಳ್ಳಿ, ಅನುಭವಿಸಿ, ಪ್ರಕೃತಿಯನ್ನು ಅನುಭವಿಸಿ. ಆಯ್ತಲ್ಲ? ಏನಾದರೂ ಪ್ರಶ್ನೆ ಇದೆಯಾ ನಿಮ್ಮದು? ಇಲ್ಲ ಅಲ್ವಾ? ಇದೇ ಈ ಒಂದು ವ್ಯವಸ್ಥೆನೇ ನಾವು ಸಾಮಾಜಿಕ ಪರಿಸರದ ಕಾಳಜಿ ಹೇಳ್ತೇವೆ. ಆ ಸಾಮಾಜಿಕ ನಮಗೆ ಫ್ರೀಯಾಗಿ ಸಿರುವ ಗಾಳಿಗೆ ನಾವು ಒಂದಿಷ್ಟು ದುಡ್ಡು ಖರ್ಚು ಮಾಡ್ತೇವಲ್ಲ, ಯಾರು ನಾವು ಬಜೆಟಲ್ಲಿ ನಾನು ಪ್ರಕೃತಿಗೆ ಇಷ್ಟೊಂದು ದುಡ್ಡೇ ಇಡೋದಿಲ್ಲ. ಆಗ ನಮ್ಮ ಆರ್ಥಿಕ ಪರಿಸರ ಝೀರೋ. ನಮಗೆ ಇಷ್ಟು ಗಾಳಿಯನ್ನು ಫ್ರೀಯಾಗಿ ಕೊಡ್ತದೆ, ನಾವು ಎಷ್ಟು ಜನ ಖರ್ಚು ಮಾಡ್ತೇವೆ ನಾನೊಂದಿಷ್ಟು ಗಿಡ ನೆಡಲಿಕ್ಕೆ ಅಂತ? ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿ, ಉದಯಣ್ಣ ಇವತ್ತು ಇಲ್ಲೊಂದು ಪ್ರೋಗ್ರಾಮ್ ಮಾಡಿ ಒಂದಿಷ್ಟು ಖರ್ಚು ಮಾಡಿದರು. ಅದು ಅವರ ಆರ್ಥಿಕ ಪರಿಸರದ ಕಾಳಜಿ. ಇಲ್ಲ ಇವತ್ತು ಇನ್ನೊಂದು ಈ ಶಾಲೆ ಜೊತೆ ಒಂದಿಷ್ಟು ಜನ ಗಿಡ ಕೊಡಬೇಕು, ಇಷ್ಟು ಗಿಡ ನೆಡ್ತಾರೆ. ಭೂಮಿ ಏನು ಬಂಜೆ, ಒಂದು ಗಿಡ ಸಾವಿರಾರು ಬೀಜ ಬಿಡ್ತದೆ. ಈ ಗಿಡ ಬೆಳೆಸ್ಲಿಕ್ಕೋಸ್ಕರ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೆ ಒಂದು ಕೆಟ್ಟ ಹೆಸರಿದೆ. ಪ್ರತಿ ವರ್ಷ ಒಂದು ಗುಂಡಿ ತೆಗೆದ್ರೆ ಸತ್ತ ಗಿಡ ಅದರಲ್ಲಿ ಪುನಃ ಗಿಡ ನೆಡುವರಂತ. ಅದು ನಾವು ಜವಾಬ್ದಾರ ಅಥವಾ ಗಿಡ ತಗೊಂಡು ಹೋದವ್ರು ಜವಾಬ್ದಾರ? ತಗೊಂಡೋದ್ರಿಗೆ ಜವಾಬ್ದಾರಿ, ನಮಗೂ ಜವಾಬ್ದಾರಿ ಇದೆ. ನಮಗೆ ಅದರ ಅನ್ಲಿಮಿಟೆಡ್ 1 ಲಕ್ಷಾಂತರ ಗಿಡಗಳನ್ನು ಕೊಟ್ಟಿರ್ತೇವೆ, ಅಷ್ಟು ನೋಡುವಷ್ಟು ನಮ್ಮಲ್ಲಿ ಸಿಬ್ಬಂದಿಗಳಲ್ಲಿ ನಮ್ಗೆ ಆಗೋದಿಲ್ಲ. ನೆಟ್ಟವರಿಗೆ ಆ ಜವಾಬ್ದಾರಿ ಇಲ್ಲ. ಈಗ ಪ್ರತಿ ವರ್ಷ ಗಿಡ ನೆಡೋದು, ಈ ಗಿಡ ಬೆಳೆಸಲಿಕ್ಕೆ ಇದು ಯಾವುದೇ ಮಿಷನ್ ಮಾಡೋದಿಲ್ಲ ಕೆಲಸ. ಈ ಗಿಡ ಬೆಳೆಸಲಿಕ್ಕೆ ಒಂದೊಂದು ನರ್ಸರಿಲಿ ಒಂದು 10 ಕುಟುಂಬಕ್ಕೆ ಕೆಲಸ ಕೊಡ್ತೇವೆ. ಇದು 140 ಕೋಟಿ ಇರೋ ದೇಶ ಜನರಲ್ಲಿ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಉದ್ಯೋಗ ಕೊಡೋದು ಒಂದು ಸಾಮಾಜಿಕ ಪರಿಸರದ ಕಾಳಜಿ. ಅದು ನಾವು ನಮ್ಮ ಎಲ್ಲ ಫಾರೆಸ್ಟ್ರಿ ಕೆಲಸಕ್ಕೆ 90% ಎಲ್ಲವನ್ನೂ ನಾವು ಮ್ಯಾನ್ಯಲ್ ಮಾಡ್ತೇವೆ, 10% ಅಷ್ಟೇ ಮೆಕ್ಯಾನಿಸಮ್ ನಮ್ಮದು. ಹಾಗಾಗಿ ಅವು ಕಷ್ಟಪಟ್ಟು ಒಂದು ಮಗುನ ಥರ ಗಿಡ ಬೆಳೆಸ್ತಾರೆ ನರ್ಸರಿಲಿ. ಅದನ್ನು ತಂದು ನೀವು ತೊಗೊಂಡೋದಾಗ ಅದರ ತೊಟ್ಟೆಯನ್ನು ತೆಗೆದು ಬಾಲ್ ಆಫ್ ಅರ್ಥನ್ನು ಜಾಗ್ರತೆ ಮಾಡಿ ಕ್ಲೀನಾಗಿ ಪ್ಲ್ಯಾಂಟಿಂಗ್ ಮಾಡಿ, ಅಟ್ಲೀಸ್ಟ್ ಈಗಲ್ಲ, ಡಿಸೆಂಬರಲ್ಲಿ ಮಳೆ ಇರುತ್ತೆ, ಆ ನಂತರ ದಿನಗಳಲ್ಲಿ ನೀವು ಕುಡುವ ಬಾಟ್ಲ್ ಅಥವಾ ನೀವು ಊಟ ಮಾಡಿದ ತಟ್ಟೆ ಕೈ ಅದರ ತೊಳೆದ್ರೆ ಸಾಕು, ಅದು ಬದುಕ್ತದೆ. ಆದರೆ ಯಾರೂ ನೋಡೋದೇ ಇಲ್ಲ. ನೀವು ನೋಡಿ, ಒಂದು ಎಕ್ಸಾಂಪಲ್ ಮಕ್ಕಳು ನೋಡಿ, ಒಂದು ಗಿಡಕ್ಕೆ ನೀವು ಹತ್ತಿರ ಹೋಗಬೇಡಿ, ಒಂದು ಗಿಡಕ್ಕೆ ಹೋಗಿ ದಿನ ಹೋಗಿ ಮಾತಾಡಿಸಿ, ಯಾವ ಗಿಡ ಜೋರಾಗಿ ಬೆಳೆಯುತ್ತೆ ನೋಡಿ. ಮನುಷ್ಯನ ಜೊತೆ ಮಾತಾಡುತ್ತೆ ಗಿಡಗಳು. ನಾವು ಅದರ ನೋಡಿ, ಮನೆ ಹತ್ತಿರ ಇರುವ ತೆಂಗಿನ ಮರ ಬೇಕಷ್ಟು ಕಾಯಿ ಆಗ್ತದೆ, ತೋಟದ ಮೂಲೆಯಲ್ಲಿ ಇರುವ ತೆಂಗಿನ ಮರ ಕಾಯಿ ಆಗೋದಿಲ್ಲ. ಹೌದಲ್ವ ಸರ್? ಯಾಕೆ ಹೇಳಿ? ಮನೆ ಹತ್ತಿರ ಇರುವ ಮರಕ್ಕೆ ಮನುಷ್ಯನ ಮಾತುಕತೆ ಅದಾಗ್ತದೆ. ಮಳೆ ಜೋರಾಯಿತು, ಇನ್ನು ಮಾತು ಮುಗಿಸ್ತೇನೆ. ಏನಾದ್ರು ಪ್ರಶ್ನೆ ಇದೆಯಾ? ಇಲ್ವಾ? ಲಾಸ್ಟ್ ಒಂದು ಜೋಕ್ ಹೇಳ್ಬಿಡ್ತೇನೆ ನಿಮಗೆ. ಫುಟ್ಬಾಲ್ ಮ್ಯಾಚ್ ಗೊತ್ತಾ? ಹಾಂ, ಫುಟ್ಬಾಲಲ್ಲಿ ಯಾರು ಇಂಪಾರ್ಟೆಂಟ್? ಹಾಂ, ಗೋಲ್ ಕೀಪರ್ ಇಂಪಾರ್ಟೆಂಟ್ ಅಲ್ಲ. ಇತ್ತೀಚೆ ಮುಗಿತಾರ, ಫ್ರಾನ್ಸ್ನವ್ರು ಇನ್ನಾದ್ರಲ್ಲ. ಹೀಗೆ ನಿಮ್ಮ ಹಳ್ಳಿ ಹುಡುಗರಿಗೆ ಫುಟ್ಬಾಲ್ ಆಡ್ಲಿಕ್ಕೆ ಮನಸ್ಸಾಗ್ತದೆ, ಈಗ ಮೈಕ್ ಯೂಸ್ ಮಾಡಬೇಕಾಯ್ತು. ಅವಾಗ 2 ಟೀಮನ್ನು ಮಾಡ್ಕೊಳ್ತಾರೆ. ಆ ಕಡೆ ಕೂತವ್ರು ಒಂದು ಟೀಮ್, ಈ ಕಡೆ ಕೂತವ್ರು. ಆ ಕಡೆ ಕೂತವ್ರ ಟೀಮಲ್ಲಿ ಗೋಲ್ ಕೀಪರ್ ಇಲ್ಲ. ಸರಿ, ಹಾಗಾದರೆ ಗೋಲ್ ಕೀಪರ್ ಇನ್ನು ನಾಳೆ ನಾಡ್ದಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಡಿಸ್ಪಸ್ ಆಗ್ತಾರೆ. ಸಂಡೇ ಮ್ಯಾಚ್ ಇದ್ದರೆ ಫ್ರೈಡೇ ಮತ್ತು ಸ್ಯಾಟರ್ಡೇ ಅದು ಇದು ಏನು ಪ್ರಾಕ್ಟೀಸ್. ಈ ಕಡೆ ಹುಡುಗರು ದಾರಿಯಲ್ಲಿ ಮನೇಲಿ ಹೋಗ್ತಾ ಇರುವಾಗ ಈ ಬಚ್ಚಂಗಾಯಿ ಗೊತ್ತಲ್ಲ, ವಾಟರ್ ಮೆಲನ್, ಅದನ್ನು ಗಾಡಿಯಿಂದ ಅನ್ಲೋಡ್ ಮಾಡ್ತಾ ಇರ್ತಾರೆ. ಆವಾಗ ಈ ಒಂದು ಚುರುಕಿ ಹುಡುಗ ನೋಡ್ತಾನೆ, ಇವನು ಆ ಬಚ್ಚಂಗಾಯಿ ಅನ್ಲೋಡ್ ಮಾಡೋಳು, ಅಷ್ಟು ದೊಡ್ಡ ಕಾಯಿನ ಒಬ್ಬ ಮೇಲಿಂದ ಎಸಿತಾನೆ, ಇವು ಹಿಡಿದು ಒಂದು ಕಡೆ ಸ್ಟಾಕ್ ಮಾಡ್ತಾನಲ್ವ, ಇವನಿಗೆ ಕೇಳೋಣ, ಯಾಕಂದರೆ ಇವನು ಫುಟ್ಬಾಲ್ ಹಿಡಿತಾನೆ, ಯಾಕಂದರೆ ಬಚ್ಚಂಗಾಯಿ ಫುಟ್ಬಾಲ್ ಸೈಜೇ ಅಲ್ಲ. ಆ ಹುಡುಗ ನೀವು ಕೇಳ್ತಾರೆ, ಈಗೀಗೆ ಸ್ವಲ್ಪ ಈ ಕಡೆ ಬರ್ತೀರಾ, ಅಲ್ಲಿ ಎಲ್ಲ ಬೋರ್ ಆಯ್ತಾ ಸರ್? ಮಕ್ಕಳಿಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೇನೆ. ಈಗ ಹೇಳ, ಅವಾಗ ಆ ಹುಡುಗರು ಏನಾಗ್ತದೆ, ಅವನ ಹತ್ರ ಕೇಳ್ತಾರೆ, ಬಚ್ಚಂಗಾಯಿಯನ್ನು ಅನ್ಲೋಡ್ ಮಾಡೋ ಹುಡುಗನ ಹತ್ರ, ಹೀಗೆ ಫುಟ್ಬಾಲ್ ಮ್ಯಾಚ್ ಇದೆ, ಏನಿಲ್ಲ, ಎದುರುಗಡೆ ಟೀಮಿಂದ ಆ ಕಡೆ ಬಾಲ್ ಒದಿತಾರೆ, ಗೋಲ್ ಇಷ್ಟು ಇದ್ದದ, ಅದು ಒಳಗಡೆ ಬಾಲ್ ಹೊಡೆದಾಗ ನೀನು ನೋಡ್ಬೇಕು, ಹಿಡಿಬೇಕಂತ.
ಅವನಿಗೆ ಭಾಳ ಖುಷಿಯಾಗಿ, ಯಾಕಂದರೆ ದಿನ ಅಲ್ಲಿ ಬಚ್ಚಂಗಾಯಿ ಹಿಡಿದು ಭಾಳ ಬೇಜಾರಾಗಿರ್ತದೆ. ಪ್ರಾಕ್ಟೀಸ್ ನಾನು ಬರ್ತೇನೆ ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಒಂದು ಬಚ್ಚಂಗಾಯಿ ಏನಾದ್ರು ಕೈ ಬಿಟ್ಟು ಕೆಳಗೆ ಹೊತ್ತಾಕಿದರೆ 10 ರೂಪಾಯಿ ಸಾವುಕಾರ 10 ರೂಪಾಯಿ ಕಟ್ ಮಾಡ್ತಾನೆ. ಅವ ಅಷ್ಟು ಜವಾಬ್ದಾರಿ ಹಿಡಿತಾ ಇದ್ದ. ಇಲ್ಲೂ ಬಂದ, ನೀವು ಯಾವ ದಿಕ್ಕಿಂದ ಬಾಲ್ ಆಡಿದ್ರು ಹಿಡಿತಾನೆ ಅವನು. ನಮ್ಮಲ್ಲಿ ಒಂದು ಭಾಳ ವೀಕ್ನೆಸ್ ಇದೆ. ನಮ್ಮ ಒಂದು ಟೀಮಲ್ಲಿ ಯಾರಾದರೂ 2 ಜನ ಸ್ಟ್ರಾಂಗ್ ಪ್ಲೇಯರ್ ಇದ್ದರೆ ಉಳಿದವ್ರು ಲೇಸಿ ಆಡೋದು. ನಮ್ಮ ಫುಟ್ಬಾಲಲ್ಲಿ ಗೋಲ್ ಕೀಪರ್ ಸ್ಟ್ರಾಂಗ್ ಆದರೆ ಮತ್ತೆ ಇನ್ನೊಬ್ಬ ಡಿಫೆಂಡರ್ ಸರಿ ಇದ್ರೆ ಸಾಕು, ಒಂದು ಗೋಲ್ ಹೊಡ್ಕ ಆರಾಮ್ ಕೂತ್ಕೊಳ್ಬೋದು. ಹಾಗೆ ಪ್ರಾಕ್ಟೀಸಲ್ಲಿ ಆಯಿತು. ಅದಕ್ಕೆ ಭಾಳ ಖುಷಿ, ಎಂಥ ಗೋಲ್ ಕೀಪರ್ ಸಿಕ್ಕಿದ ಮರೆ ಅಂತೇಳಿ. ಸರಿ ಅಂತ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಧೈರ್ಯ ನೋಡಿ ನಿಮ್ಮ ನೋಡ್ತೇವಂತ ಎದುರು ಹುಡುಗರಿಗೆಲ್ಲ ಮಾಡಿಕೊಂಡು ಮ್ಯಾಚ್ ಸ್ಟಾರ್ಟ್ ಆಯಿತು. ಆ ಕಡೆಯಿಂದ ಬಾಲಕ್ಕೆ ಬಂದರು, ಒದ್ರು, ಹಿಡ್ದ, ಒಂದು ಬಾಲ್ ಎದುರು ಹಾಕಿದ, ಪುನಃ ಬಾಲ್ ಹೊಡ್ಕೊಬೋದು, 2ನೇ ಬಾಲ್ ಹಿಡ್ದ, ತೆಗೆದು ಒಳಗೆ ಹಾಕಿದ. ಏನಾಯಿತು ಈಗ? ಹೇಗೆ ಹಿಡಿತಾರೆ ನೋಡಿ, ಬಚ್ಚಂಗಾಯಿ ಮೇಲಿಂದ ಹಾಕಿದರೆ ಹೀಗೆ ಹಿಡಿದು ಹೀಗೆ ಹಾಕೋದಲ್ವಾ, ಬಚ್ಚಂಗಾಯಿ ಹಿಡಿತಾನೆ ಹೀಗೆ ಹಾಕ್ತಾನಲ್ವಾ. ಹಾಗೆ ಅವನಿಗೆ ಏನಾಯಿತು, ಫಸ್ಟ್ ಬಾಲ್ ಎಲ್ಲ ಗೊತ್ತಿತ್ತಲ್ಲ, ಹಿಡ್ದ ಹಾಕಿದ, 2ನೇ ಬಾಲ್ ತೆಗೆದು ಒಳಗೆ ಹಾಕಿಬಿಟ್ಟ. ಏನಾಯಿತು? ಸೆಲ್ಫ್ ಗೋಲ್ ಆಯಿತು. ಅಲ್ಲಿ ಏನು ಸಮಸ್ಯೆ ಆಯ್ತು? ಹಾಗಾದರೆ ಪ್ರಾಕ್ಟೀಸ್ ಮಾಡೋಕೆ ನೋಡೇ ಇಲ್ಲ, ಬಾಲ್ ಹಿಡಿಯೋದು ಮಾತ್ರ ನೋಡಿದ್ರು. ಎಲ್ಲಿ ಹಾಕ್ತಾ ಅಂತ ನೋಡಿಲ್ಲ. 1-2 ಬಾಲ್ ಎದುರು ಹಾಕ್ತಾ ಒಳಗೆ ಹಾಕ್ತಾನೆ ಇದ್ದ, ಇವ್ರು ನೋಡಲೇ ಇಲ್ಲ. ಹಿಡಿತಾನಲ್ಲ ಬಾಲ್ ಹಿಡಿದು. ಅಂದರೆ ಹಾಗೆ ನಾವು ಏನಾದರೂ ಒಂದು ಕೆಲಸ ಮಾಡಿದರೆ ಸಂಪೂರ್ಣವಾಗಿ ಅದನ್ನು ಜವಾಬ್ದಾರಿಯಿಂದ ಅದರಿಂದ ನಾವು ತಿಳ್ಕೊಂಡ್ರೆ ಮಾತ್ರ ಕೆಲಸ ಪರಿಪೂರ್ಣತೆ ಮಾಡಲಿಕ್ಕೆ, ಇಲ್ದಿರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಥರ ಆಗಬಾರ್ದು. ವಿದ್ಯಾರ್ಥಿಗಳು ನಿಮ್ಮ ಟೀಚರ್ ಏನು ಕಲಿಸ್ತಾರೆ ಅಥವಾ ನಿಮ್ಗೆ ಶಾಲೆಗೆ ಈ ಥರದ ಕಾರ್ಯಕ್ರಮ ಮಾಡಿ ಏನು ನಮ್ಮನ್ನು ಕರೆಸಿ ಮಾತಾಡ್ತಾರೆ, ನಮಗೆ ಮಾತಾಡೋಕ್ಕೆ ಸರ್ಕಾರ ಸಂಬಳ ಕೊಡ್ತದೆ. ನನಗಿವತ್ತು ಇಲ್ಲಿ ಭಾಷಣ ಮಾಡಿದ್ರೆ ನಾನು ಬರಿತೇನೆ, ಹೋಗಿ